ದೇವ್ರೇ ಡಾರ್ಲಿಂಗ್, ನಾವ್ ಈ ತರ ಸಿಂಪಲ್ ಆಗಿ ಮದ್ವೆ ಆಗ್ತೀವಿ ಅಂತ ನಾನು ಕನ್ಸಲ್ ಕೂಡ ಅನ್ಕೊಂಡಿರ್ಲಿಲ್ಲ ಡಾರ್ಲಿಂಗ್. ನನಗೆ ನನ್ನ ಮದ್ವೆ ಮೇಲೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇತ್ತು ಡಾರ್ಲಿಂಗ್. ನನಗಂತೂ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು. ಮ್ಯಾಚಿಂಗ್ ಇಯರಿಂಗ್ಸ್, ಮ್ಯಾಚಿಂಗ್ ಬ್ಯಾಂಗಲ್ಸ್, ಮ್ಯಾಚಿಂಗ್ ಡ್ರೆಸ್, ನಿನಗೂ ನನಗೂ ಮ್ಯಾಚಿಂಗ್. ಆದ್ರೆ ಏನ್ ಮಾಡೋದು, ಕಾಕಿ ಡ್ರೆಸ್ ಅಲ್ಲಿ ನೀನು, ಸಿವಿಲ್ ಡ್ರೆಸ್ ಅಲ್ಲಿ ನಾನು, ಈ ತರ ಮದ್ವೆಗೆ ಬಂದಿದೀವಿ. ಡಾರ್ಲಿಂಗ್, ಮದ್ವೆ ಏನೋ ಸಿಂಪಲ್ ಆಗಿ ಆಗ್ತಿದೆ, ಆದ್ರೆ ಶೋಭನಕ್ಕೆ ತುಂಬಾನೇ ಪ್ಲಾನ್ ಮಾಡಿದೀನಿ. ಅದ್ರಲ್ಲಿ ಕಾಂಪ್ರೂನೇ ಇಲ್ಲ. ಮುಹೂರ್ತಕ್ಕೆ ಟೈಮ್ ಆಗುತ್ತೆ. ಸರಿ ಸರಿ, ನಮಸ್ಕಾರ ಮಾಡ್ಕೋ, ನಮಸ್ಕಾರ ಮಾಡ್ಕೋ. ದೇವ್ರೆ, ಮದ್ವೆ ಏನೋ ಸಿಂಪಲ್ ಆಗಿ ಆಗ್ಬಿಟ್ಟಿದೆ, ಆದ್ರೆ ಶೋಭನಕ್ಕೆ ತುಂಬಾ ಪ್ಲಾನ್ ಮಾಡಿದೀನಿ. ಹಾರಗಳು ಬಾಡೋಗೋ ಅಷ್ಟೊತ್ತಿಗೆ ಕಾರ್ಯ ಪೂರ್ತಿ ಆಗ್ಬಿಡ್ಬೇಕು. ಅಲ್ಲಿವರೆಗೂ ಈ ಹಾರಗಳನ್ನ ತೆಗಿಯಲ್ಲ ಅಂದ್ಮೇಲೆ ತೆಗಿಯಲ್ಲ ಅಷ್ಟೇ. ನಡಿ 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 ನಡಿ. ಟೈಮ್ ಇಲ್ಲ ಫಸ್ಟ್. ಡಾರ್ಲಿಂಗ್, ಅದು ಎಸ್ ಐ ಅವ್ರ ವೆಹಿಕಲ್ ತರ ಇದೆಯಲ್ಲ. ಹೌದು, ನಮ್ಮಿಬ್ರಿಗೂ ಮದ್ವೆ ಆಗಿದೆ ಅನ್ನೋ ವಿಷಯ ಗೊತ್ತಾದ್ರೆ ಸರ್ ಶಾಕ್ ಆಗ್ಬಿಡಲ್ವಾ? ಶಾಕ್ ಅಲ್ಲ, ಶೇಕ್ ಆಗ್ಬಿಡ್ತಾರೆ ಅಲ್ವಾ? ಸರಿ ನಡಿ, ಮತ್ತೆ ಅವ್ರ ಹತ್ರ ಬ್ಲೆಸ್ಸಿಂಗ್ ತಗೊಳ್ಳೋಣ. ನಡಿ 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 ನಡಿ. ಸಲ್ಯೂಟ್ ಸರ್. ಸಿವಿ ಬ್ರೇನಯ್ಯ ಹಾರ ಹಾಕೊಂಡು ನೀನ್ ಹೇಳು. ಅಯ್ಯೋ ನೀನ್ ನೀನ್ ಹೇಳಮ್ಮ. ನಿಲ್ಸೆ. ನೀವಿಬ್ರು ರವಿಚಂದ್ರನು ಖುಷ್ಬು ಅಲ್ಲ, ಇದು ರಣಧೀರ ಅಂತೂ ಮೊದಲೇ ಅಲ್ಲ. ಮೊದಲು ಮ್ಯಾಟ್ರು ಏನಂತ ಹೇಳಿ. ನಾವಿಬ್ರು ಲವ್ ಮ್ಯಾರೇಜ್ ಮಾಡ್ಕೊಂಡ್ವಿ ಸರ್. ಬ್ಲೆಸ್ಸಿಂಗ್ ತಗೊಳ್ಳೋಣ ಅಂತ ನೀವು ಮುಂದೆ ಬರ್ತಿದ್ರೆ ನೀವೇ ದೇವ್ರ ತರ ಬಂದ್ಬಿಟ್ರಿ ಸರ್. ಬ್ಲೆಸ್ ಮಿ ಸರ್. ನನ್ನ ಆಶೀರ್ವಾದ ಯಾವಾಗಲೂ ಇರುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಂದು ನಿಮಿಷ ತಗೊಂಡು. ಥ್ಯಾಂಕ್ ಯು. ತುಂಬಾ ಫಾಸ್ಟ್ ಇದ್ದೀರಾ. ಮೊದಲು ಹೊಸ ಬಟ್ಟೆ ತಗೊಳ್ಳಿ. ನನ್ನ ಉದ್ದೇಶ ಈ ಬಟ್ಟೆ ಚೆನ್ನಾಗಿಲ್ಲ ಅಂತ ಅಲ್ಲ, ಬೇರೆ ಏನಕ್ಕಾದ್ರೂ ಯೂಸ್ ಆಗುತ್ತಲ್ಲ ಅದಕ್ಕೆ. ಓಕೆ ಸರ್, ಓಕೆ ಓಕೆ. ಥ್ಯಾಂಕ್ ಯು ಸರ್. ಹೋಗಿ ಬರ್ತೀವಿ ಸರ್. ಹಲೋ ಸರ್, ಶಾದ್ ನಗರ್ ಎಸ್ ಐ ಆನ್ ಡ್ಯೂಟಿ ಸರ್. ಸರ್ ಓಕೆ ಸರ್, ಓಕೆ ಸರ್, ಓಕೆ ಸರ್. ಎಸ್ ಸರ್, ಐ ಹ್ಯಾವ್ ಎಲಿಜಿಬಲ್ ಟೀಮ್ ಸರ್. ಎಸ್ ಸರ್. ಎಲಿಜಿಬಲ್ ಟೀಮ್ ಇಲ್ಲ. ಓಕೆ ಸರ್. ಏನಾಯ್ತು ಸರ್? ಬನ್ನಿ, ಗಾಡಿ ಹೊತ್ತಿ. ಎಲ್ಲಿಗೆ ಸರ್? ಅರ್ಜೆಂಟ್ ಕೆಲಸ ಕಣಯ್ಯ. ನಮ್ದು ಅರ್ಜೆಂಟ್ ಕೆಲಸನೇ ಸರ್. ಇದು ಇಂಪಾರ್ಟೆಂಟ್ ಕಣಯ್ಯ. ನಮಗೆ ತುಂಬಾ ಇಂಪಾರ್ಟೆಂಟ್ ಸರ್. ಇವತ್ತು ಶೋಭನಾ ಸರ್, ಶೋಭನಾ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಸರ್. ನೋಡಿ, ಶೋಭನಾ ಯಾವಾಗಾದ್ರೂ ಮಾಡ್ಕೋಬಹುದು, ಆದ್ರೆ ಈ ಕೇಸ್ ಸಾಲ್ವ್ ಮಾಡೋಕೆ ನನ್ನ ಜೊತೆ ಬಂದ್ರೆ, ಹೊಸದಾಗಿ ಮದುವೆ ಆದ್ರೂ ಕೂಡ ನನ್ನ ಜೊತೆ ಕೇಸ್ ಸಾಲ್ವ್ ಮಾಡೋಕೆ ಬಂದ್ರೆ ಅಂತ ಡಬಲ್ ಪ್ರಮೋಷನ್ ಕೊಡಿಸ್ತೀನಿ. ಸರ್ ಅದು ಇಲ್ಲಿ ನೋಡಿ, ನನ್ನ ಮಾತು ಕೇಳಿ. ನೀವು ಡಬಲ್ ಪ್ರಮೋಷನ್ ತಗೊಂಡು ನಿಮ್ಗೆ ಇಷ್ಟ ಬಂದಂಗೆ ಎಂಜಾಯ್ ಮಾಡಿ. ಈ ಹಾರ ಏನಕ್ಕೆ ತೆಗೆದು ಬಿಸಾಕಿ ಸರ್. ಶೋಭನಾ ಆಗೋವರೆಗೂ ಈ ಯಾರ ತೆಗಿಯಲ್ಲ ಅಂತ ನಾನು ಶಬ್ದ ಮಾಡಿದ್ದೀನಿ ಸರ್. ಶಬ್ದ ಮಾಡಿದ್ದೀನಿ. ಇದೊಂದು ವಿಷಯದಲ್ಲಿ ನಾನು ಎಕ್ಸ್ಕ್ಯೂಸ್ ಕೊಡ್ತೀನಿ. ಇಷ್ಟಕ್ಕೂ ಎಷ್ಟೊತ್ತಾಗುತ್ತೆ, ಹಿಂಗೋಗಿ ಹಂಗ್ ಬಂದು ಕೇಸ್ ಸಾಲ್ವ್ ಮಾಡ್ಬಿಡೋಣ. ಅದಾದ್ಮೇಲೆ ನಿಮ್ಮಿಬ್ರಿಗೂ ಡಬಲ್ ಪ್ರಮೋಷನ್. ಓಕೆನಾ? ಡಬಲ್ ಪ್ರಮೋಷನ್.
ಹುಡುಗಿ ಮುಖದಲ್ಲಿ ಅವಳ ತುಟಿ ನೋಡ್ತಾನೆ ಇಲ್ಲ ಅವಳ ಅಂತ ನೋಡ್ತಾನೆ. ಇನ್ ಸ್ವಲ್ಪ ಜನ ಸೊಂಟ ನೋಡ್ತಾರೆ ಅಥವಾ ಒಕ್ಳು ನೋಡ್ತಾರೆ. ಇನ್ನೇನು ಕಾಲ್ ನೋಡ್ತಾ ಇದೆಯಾ? ಮದ್ವೆ ಆಗಿದ್ಯಾ ಇಲ್ವಾ ಅಂತ ತಿಳ್ಕೊಳಕ? ಅದನ್ನೆಲ್ಲರೂ ನೋಡ್ತಾರೆ. ಹ್ಮ್? ಆದ್ರೆ ನಿನ್ ಕಾಲು ತುಂಬಾ ಚೆನ್ನಾಗಿದೆ. ಓ ಚಿಕ್ಕವನಿದ್ದಾಗ ನಮ್ಮ ಅಜ್ಜಿ ಹೇಳ್ತಿದ್ದೆ, ಕಾಲು ಚೆನ್ನಾಗಿರೋ ಹುಡುಗಿನ ಮದುವೆ ಮಾಡ್ಕೊಂಡ್ರೆ ಜೀವನ ಪೂರ್ತಿ ಚೆನ್ನಾಗಿರ್ತೀಯ ಅಂತ. ಹೌದಾ? 24 hours ನನ್ನ ಉದ್ದೇಶ ಅದಲ್ಲ. ಫಿಕ್ಸ್ ಆಗಿದೆಯಾ ಅನ್ಸುತ್ತೆ. ನಾನು ಫಿಕ್ಸ್ ಆಗಿದ್ದೀನಿ. ನೀನ್ ಫಿಕ್ಸ್ ಆಗಿದ್ರೆ ಮದುವೆ ಮಾಡ್ಕೊಳ್ಳೋಣ. ಸರಿ, ಆಮೇಲೆ ನೋಡೋಣ. ತುಂಬಾ ಚೆನ್ನಾಗಿದೆ. ವಾವ್, ನೈಸ್ ವ್ಯೂ. ನೀನ್ ನನ್ನ ಬಿಟ್ಟು ಹೋಗೋದಿಲ್ಲ ಅಲ್ಲ? ಹೋಗಲ್ಲ. ಆದ್ರೆ ನನ್ನ ಹಣೆಬರಹ ಹೇಗಿದೆಯೋ ನನಗೆ ಗೊತ್ತಿಲ್ಲ. ನಾನಿರೋವರೆಗೂ ನಾನಿನ್ನ ಅನ್ಕೊಂಡೇ ಇರ್ತೀನಿ. ನನ್ನ ಬಗ್ಗೆ ನಿನಗೇನ್ ಗೊತ್ತು? ಗೊತ್ತಿಲ್ಲ. ನಾನೊಬ್ಬ ನೇಚರ್ ಲವರ್. ನನ್ಗೆಲ್ಲಾದ್ರೂ ಹೋಗ್ಬೇಕನ್ಸಿದ್ರೆ ನಾನು ಹೊರಟೋಗ್ತೀನಿ. ಅದಕ್ಕೆ ನೀನ್ ಬೇಡ ಅನ್ಬಾರ್ದು. ಓಕೆ. ನನಗೆ ಅಪ್ಪ ಅಮ್ಮ ಇಲ್ಲ. ಅಂದ್ರೆ ಇದ್ರೂ ಇಲ್ದಂಗೆ ನನ್ನಿಂದ ಯಾರಿಗೂ ತೊಂದರೆ ಆಗ್ಬಾರ್ದು. ಅದಕ್ಕೆ ನಂಗೆ ಇಷ್ಟ ಬಂದಂಗೆ ಮಾಡ್ತೀನಿ. ಓಕೆ. ಏನು ಇರೋದಕ್ಕೆ ಓಕೆ ಅಂತಿದ್ಯಾ? ನಿನಗಿರೋ ಆಸೆ ನನಗೂ ಇದೆ. ಅದನ್ನ ಟೈಮ್ ಡಿಸೈಡ್ ಮಾಡುತ್ತೆ. ನನ್ನ ಜೊತೆ ಇರೋದಕ್ಕೆ ನಿನ್ನ ಪಾದಗಳೇ ಬಂದಿದೆ. ಅವುಗಳ ಜೊತೆ ನಾನು ಎಷ್ಟು ದೂರ ಆದರೂ ನಡೀತೀನಿ. ನಿನಗೆ ಸಿಗರೇಟ್ ಅಂದ್ರೆ ಅಷ್ಟೊಂದು ಇಷ್ಟನಾ? ನೀನು ಬರೋಕ್ಕೂ ಮುಂಚೆ ನನ್ನ ಹೃದಯನ ಇದೇ ಹಾಳು ಮಾಡ್ತಿದ್ದಿದ್ದ. ಹೌದಾ? ಅದಕ್ಕೆ ಎಲ್ಲರೂ ಹೇಳ್ತಾರೆ, ನೀನು ಬರೋದಕ್ಕೂ ಮುಂಚೆ ಇದೇ ನನ್ನ ಪಾರ್ಟ್ನರ್. ಹಾಗಿದ್ರೆ ಇವಾಗ ನಾನ್ ಕೊಡೋದು ಹೇಗಿರುತ್ತೆ ಅಂತ ನೋಡು. ಎಣ್ಣೆ ಸಿಗರೇಟು ಆರೋಗ್ಯಕ್ಕೆ ಹಾನಿಕರ ಬೇಬಿ. ಹಾಗೇನೆ ಹುಡುಗಿರ್ ನಗು ಹೃದಯಕ್ಕೆ ಆರೋಗ್ಯಕರ. ಆದರೆ ಅದು ಸಿಕ್ಕದಷ್ಟು ಇದು ಈಸಿಯಾಗಿ ಸಿಗೋದಿಲ್ಲ.
ಪ್ರಶಾಂತವಾಗಿರೋಕ್ ಬಿಡಲ್ವಾ? ಇವಾಗ ಹೇಳು, ಇದೊಂದೇ ಕೇಸ್ ಅನ್ಕೊಂಡ್ರೆ ಇನ್ನೊಂದು ಕೇಸ್ ಆ್ಯಡ್ ಆಗಿದೆ ಸರ್. ಇನ್ನೊಂದು ಕೇಸಾ? ಶೇಟ್. ಆ ಹೈವೇ ಪಕ್ಕದಲ್ಲಿರೋ ಫಾರ್ಮ್ ಹೌಸಲ್ಲಿ ಓನರ್ ಡೆಡ್ ಬಾಡಿ ಸಿಕ್ಕಿದೆ ಅಂತೆ ಸರ್. ಅದು ಕೂಡ ನಮ್ಮ ಕಂಟ್ರೋಲ್ಗೆ ಬರುತ್ತೆ ಅಂತ ಸಿ ಅವ್ರು ಹೇಳ್ತಿದ್ದಾರೆ ಸರ್. ಮತ್ತೆ ಅದರಲ್ಲಿರೋ ಹುಡುಗಿರ್ ಡೆಡ್ ಬಾಡೀಸ್ ಗೊತ್ತಿಲ್ಲ ಸರ್. ನಾನು ಸರ್ವಿಸಲ್ಲಿ ತುಂಬಾ ಕೇಸ್ ನೋಡಿದ್ದೀನಿ ಕಣಯ್ಯ. ಇದು ತುಂಬಾ ಸಿಲ್ಲಿ ಕೇಸ್ ಅನ್ಕೊಂಡೆ, ಆದ್ರೆ ದಿನಕ್ಕೆ ಇದು ತುಂಬಾ ಕಾಂಪ್ಲಿಕೇಟೆಡ್ ಆಗ್ತಿದೆ. ಹೌದು ಸರ್. ಓ, ಅಂದ್ರೆ ಕೇಸ್ ಹಾಕಿರೋರ್ನ ಸಾಯಿಸಿದ್ದಾರೆ ಅಂತ? ಅಯ್ಯೋ ಸರ್, ಕೇಸ್ ಹಾಕಿರೋದು ಸೆಕ್ಷನ್ ಅಲ್ಲ ಸರ್, ಕಾರ್ ಓನರ್. ಕಾರ್ ಓನರ್? ಮತ್ತೆ ಇವನು ಅವನ್ ಫ್ರೆಂಡ್ ಸರ್ ಸತ್ತೋಗಿದ್ದು. ಫ್ರೆಂಡ್? ಅಂದ್ರೆ ನಿನ್ನೆ ರಾತ್ರಿ ಅವ್ನ ಫ್ರೆಂಡ್ ಜೊತೆ ಹೋಗಿದ್ನಂತೆ. ಆದ್ರೆ ಆಮೇಲೆ ಏನು ಅಂತ ಬಾಯ್ಬಿಟ್ಟು ಹೇಳೋ. ನಿನ್ನೆ ರಾತ್ರಿ ರೋಡ್ ಪಕ್ಕದಲ್ಲಿ ಕಾರ್ ಇದ್ದಿದ್ದು ಅವ್ನು ನೋಡಿದಂತೆ ಸರ್. ಆ ಕಾರಲ್ಲಿ ಹುಡುಗಿರ್ನ ನೋಡಿ ಅವ್ನು ಹೊರಟೋದಂತೆ ಸರ್. ಅವ್ನ ಫ್ರೆಂಡ್ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬಂತಂತೆ ಸರ್. ಅವಾಗ ಡೌಟ್ ಬಂದು ನಮ್ಮ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ರಂತೆ ಸರ್. ಅಂದ್ರೆ ಅವನ್ನ ಸಾಯಿಸಿ ಕಾರ್ನ ತಗೊಂಡೋಗಿದ್ದಾರೆ ಅಂತ? ನೋ ಡೌಟ್. ಐ ವಿಲ್ ಕ್ಯಾಚ್ ದೆಮ್. ಶೂರ್ ಸರ್. ಹೌದು, ಯಾರಿಗೋಸ್ಕರ ಅಂದ್ರೆ ಅವನನ್ನ ಯಾಕೆ ಸಾಯಿಸಿದ್ರು? ಅವರಿಬ್ಬರನ್ನು ಅವ್ನು ನೋಡಿದ್ನಲ್ಲ ಸರ್, ಅದಕ್ಕೆ ಸಾಯಿಸ್ಬಿಟ್ಟಿರ್ತಾರೆ. ಹಾಗಾದ್ರೆ ನೋಡ್ದೇನೆ ಮುಖ ಮುಚ್ಕೊಂಡ್ ಬರ್ಬೋದಿತ್ತಲ್ಲ? ಅಂದ್ರೆ ಕೂಡ ಹಾಕಿದ್ರೆ ಮೇಕಪ್ ಹೋಗುತ್ತೆ ಮೇಕಪ್ ಚಿಂತೆ. ನನಗನ್ಸುತ್ತೆ ಅವ್ರ ಉದ್ದೇಶ ಅದಲ್ಲ. ಅಂದ್ರೆ ನೀವು ಹೇಳ್ತಿರೋದು ಅವ್ರನ್ನ ಸಾಯಿಸೋದಕ್ಕೋಸ್ಕರ ಕಾರ್ ಕಳ್ತನ ಮಾಡಿದಾರ, ಇಲ್ಲ ಅಂದ್ರೆ ಕಾರ್ ಕಳ್ತನ ಮಾಡಿ ಅವ್ರನ್ನ ಸಾಯಿಸಿದಾರ, ಕಾರ್ ತಗೊಂಡೋಗಿ ಯೂಸ್ ಮಾಡ್ತಿದಾರ? ಅದನ್ನ ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಅಲ್ಲಿ ನೋಡ್ಬೇಕು. ಸರ್, ನೀವು ತುಂಬಾ ಯೋಚನೆ ಮಾಡಿ ಲಾಜಿಕ್ ಮಿಸ್ ಆಗ್ತದೆ. ನೋಡಮ್ಮ, ಕ್ರೈಮ್ಗೆ ಲಾಜಿಕ್ ಇಲ್ಲ, ಕನ್ವಿಕ್ಷನ್ ಮಾತ್ರ ಇರುತ್ತೆ. ಇಷ್ಟಕ್ಕೂ ಏನಾಯ್ತು ಅಂತ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂದ್ರೆ ಅಟಾಪ್ಸಿ ರಿಪೋರ್ಟ್ ಬರಬೇಕು. ಅಲ್ಲಿವರೆಗೂ ನಾವು ವೇಟ್ ಮಾಡಬೇಕು. ಓಕೆ, ಲೆಟ್ಸ್ ಗೋ. ಫಾರ್ಮ್ ಹೌಸ್ ಮರ್ಡರ್ದು ಅಟಾಪ್ಸಿ ರಿಪೋರ್ಟು ಸರ್. ಅಟಾಪ್ಸಿ ರಿಪೋರ್ಟ್ ಕೊಡೋಕ್ಕೆ ರೋಡಿಗೆ ಬರಬೇಕಾ? ಸ್ಟೇಷನ್ಗೆ ಬರ್ಬೋದು ತಾನೆ? ಏನಿದೆ ರಿಪೋರ್ಟಲ್ಲಿ? ಸರ್, ಸಾಯೋಕ್ಕೂ ಮೊದಲು ರೇಪ್ ಆಗಿದೆಯಂತೆ ಸರ್. ವಾಟ್? ಏನೋ ಅರ್ಥನೇ ದಿನ ಮರ್ಡರ್ ಕೇಸ್ ಅನ್ಕೊಂಡು ಏನು ಸರ್ ಇದು? ಇವಾಗ ರೇಪ್ ಕೇಸು. ಆದರೂ ಗಂಡಸರನ್ನ ರೇಪ್ ಮಾಡ್ತಾರಾ? ರಿಪೋರ್ಟಲ್ಲಿ ಬಂದಿದೆ ಸರ್. ಮರ್ಡರ್ಗೂ ಮುಂಚೆ ಸೆಕ್ಸ್ ಮಾಡಿ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ದಾರೆ. ಮತ್ತೆ ಸಾಯಿಸಿದ್ಯಾರು? ಗೊತ್ತಿಲ್ಲ ನೋಡು, ಅಂತ ನಮಗೂ ಗೊತ್ತು. ಸೈಕೋಗಳನ್ಸುತ್ತೆ. ಈ ಡ್ಯೂಟಿ ಏನೋ ಗೊತ್ತಿಲ್ಲ, ಆದರೆ ನಮ್ಮ ಡ್ಯೂಟಿ ಮುಂದೆ ಹೋಗ್ಬಿಡ್ತು ಸರ್. ನಿಮ್ಮ ಕಷ್ಟ ನಿಮಗೆ. ನಡೀಲಿ, ನೀನು ಹೋಗು. ನೀನು ನಡಿ ಫಸ್ಟು. ದಿನೇ ಈ ಕೇಸ್ ತುಂಬ ಕ್ರಿಟಿಕಲ್ ಆಗ್ತಾಯಿದೆ ಸರ್. ಏನಾದರೂ ಮಾಡಿ ಹಿಡಿಲೇಬೇಕು ಸರ್ ಅವ್ರನ್ನ. ನಾನು ಅಷ್ಟೊಂದು ಹೇಳ್ತಿದ್ದೀನಿ ಅಲ್ವಾ? ಕಷ್ಟ ಆಗುತ್ತೆ, ಬರ್ತೀನಿ. ಹೋಗ್ಬೇಡ. ಪ್ಲೀಸ್ ಅರ್ಥ ಮಾಡ್ಕೋ. ನೋಡಿ ಪ್ಲೀಸ್ 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 ತುಂಬಾ ಕಷ್ಟ ಆಗುತ್ತೆ. ಹೋಗ್ಲೇಬೇಕು ನಾನು. 2 days. ಹಲೋ. ಹಲೋ, ಹೇಳೋ. ಏನು ಮಾಡ್ತಿದ್ಯೋ? ಏನೂ ಇಲ್ಲ, ಖಾಲಿ. ಚೈತ್ರ ಊರಿಗೆ ಹೋಗಿದ್ದಾಳೆ, ಕಾಲ್ ಮಧ್ಯೆ ದಿಂಬಿಟ್ಕೊಂಡು ಮಲಗಿದ್ದೀನಿ. ಮತ್ತೆ ನೀನು? ಹೊಸ ಮದುವೆ ಮಗ ಹೊಲದ ಕೆಲ್ಸಕ್ಕೆ ಹೋದ ಅನ್ನಂಗಿದೆ ನನ್ನ ಪರಿಸ್ಥಿತಿ. ಫೇಸ್ಬುಕ್ಕಲ್ಲಿ ನಿನ್ನ ಪೋಸ್ಟ್ ನೋಡಿದೆ, ಐ ಆಮ್ ಲೋನ್ಲಿ ಅಂತ. ಎಣ್ಣೆ ಹೊಡಿಯೋಣ? ನನಗಷ್ಟೆಲ್ಲ ಮೂಡಿಲ್ಲ, ಚೈತ್ರಂಗೆ ಮಾತು ಕೊಟ್ಟಿದ್ದೀನಿ. ಹೋಗ್ಲಿ ಹುಡುಗಿ,
ಮಳೆ ಬರೋ ಥರ ಇದೆ, ವಾತಾವರಣನೂ ಕೂಲ್ ಆಗಿದೆ, ಬೆಚ್ಚಗಿರುತ್ತೆ ಮಾಮ. ನನಗೆ ಅಷ್ಟೇನು ಅವಸರ ಇಲ್ಲ. ಸರಿ ಸರಿ, ನಾಳೆ ಸಿಗೋಣ. ಓಕೆ ಬಾಯ್. ನಮ್ಮ ತಾತ ಯಾವಾಗಲೂ ಹೇಳ್ತಾನೆ ಇದ್ರು ಕಣೋ, ಹೊಸದಾಗಿ ಮದುವೆ ಆಗಿರೋನ್ ಜೊತೆ ಮಲಗಬಾರ್ದು ಅಂತ, ಕೋಪದಲ್ಲಿರೋ ಹುಡುಗಿನ ಕೆಣಕಬಾರ್ದು ಅಂತ. ನಿನಗೆ ಬೇಕಾಗಿಲ್ಲ ಕಣೋ, ಆದರೆ ನಂಗೆ ಬೇಕಾಗಿದೆ. ಯಾರು? ಸರ್ ನಮ್ಮ ಕಾರ್ ಎಲ್ಲೋಗಿದೆ, ಸ್ಟಾರ್ಟ್ ಆಗ್ತಿಲ್ಲ. ಕ್ಯಾಬ್ ಬುಕ್ ಮಾಡೋಣ ಅಂದರೆ ಫೋನಲ್ಲಿ ಚಾರ್ಜ್ ಇಲ್ಲ. ಇನ್ ಹೆಲ್ಪ್ ಅಸ್ ಸಮಥಿಂಗ್. ಮಳೆ ನಿಲ್ಲೋವರೆಗೂ ನಾವು ಇಲ್ಲಿರ್ಬೋದಾ? ಓಕೆ, ಒಂದು ನಿಮಿಷ. ತಗೊಳ್ಳಿ, ಒಳಗಡೆ ಬನ್ನಿ. ಪರವಾಗಿಲ್ಲ ಬೇರೆಯವ್ರ ಮನೆಗೆ ಚಪ್ಪಲಿ ಹಾಕೊಂಡು ಬರೋದು ಪದ್ಧತಿ ಅಲ್ಲ ಅಲ್ವಾ ಸರ್? ಪರವಾಗಿಲ್ಲ, ಬನ್ನಿ. ತಗೊಳ್ಳಿ. ಕ್ಯಾಬ್ ಹೋಗಕ್ಕಾಗ್ತಿಲ್ಲ. ಒಂದೇ ಸಿಟಿಯಿಂದ ದೂರ ಇದ್ದೀವಿ, ಸ್ವಲ್ಪ ಬಿಸಿ ಇರುತ್ತೆ. ಇನ್ನೊಂದ್ಸಲ ಟ್ರೈ ಮಾಡಿ. ಹಾಂ, ಬುಕ್ ಆದರೂ ಆಗ್ಬೋದು. ನಿಜವಾಗ್ಲೂ ಆಗ್ತಿಲ್ಲ. ನನ್ನೇನಾದರೂ ಟ್ರೈ ಮಾಡು ಅಂತೀರಾ? ಹಾಂ, ಬುಕ್ ಆಯಿತು, ಆದರೆ 1 ಅವರ್ ಆಗುತ್ತೆ. ಹೆಂಗೂ ಬುಕ್ ಆಯ್ತಲ್ಲ ಬಿಡಿ. ನಿಮಗೆ ತುಂಬ ತೊಂದರೆ ಕೊಡ್ತಿದೆ ಅನಿಸುತ್ತೆ. ಇದ್ರಲ್ಲಿ ತೊಂದರೆ ಕೊಡೋದೇನಿದೆ? ಏನೂ ಅಭ್ಯಂತರ ಇಲ್ಲ ಅಂದರೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ. ಅದನ್ನು ಹೇರ್ ಡ್ರೈಯಲ್ಲಿ ಹಾಕ್ತೀನಿ. ಕ್ಯಾಬ್ ಬರೋದಕ್ಕೆ ಇನ್ನೂ 1 ಅವರ್ ಆಗುತ್ತಲ್ಲ. ಸೊ ನನ್ನ ಹೆಂಡತಿ ಬಟ್ಟೆ ಇದೆ, ನೀವು ಹಾಕೋಬೇಕು. ತುಂಬ ಒದ್ದೆ ಆಗಿದ್ದೀರಾ. ನಿಮ್ಮ ವೈಫ್ ಎಲ್ಲಿದ್ದಾರೆ? ಟ್ರಿಪ್ಪಿಗೆ ಹೋಗಿದ್ದಾಳೆ. ಏನು ಭಯ ಪಡಬೇಡಿ, ಒಳಗಡೆ ಹೋಗಿ. ಅಂದ್ರೆ ಹುಡುಗಿರಲ್ವಾ, ಏನಾದರೂ ಆಗ್ಬಾರ್ದೇನಾದರೂ ಆಗ್ಬಿಟ್ರೆ? ಸರಿ, ಏನು ಆಗಲ್ಲ. ಸಾರಿ ಸರ್, ಆವಾಗಲೇ ಸ್ವಲ್ಪ ಭಯದಿಂದ ಮಾತಾಡಿದ್ವಿ. ಹುಡುಗಿರಂದ್ರೆ ಹಾಗೆ ಇರಬೇಕು. ವಾಷಿಂಗ್ ಮಿಷಿನ್ ಎಲ್ಲಿದೆ? ಇಲ್ಲಿ ಕೊಡಿ, ನಾನೇ ಹಾಕ್ತೀನಿ. ಕೊಡು. ಥ್ಯಾಂಕ್ ಯು. ಇಟ್ಸ್ ಓಕೆ. ಚಲೋ, ಹ್ಯಾವ್ ಇಟ್. ಥ್ಯಾಂಕ್ ಯು. ನಾನು ಸ್ಟಾಕ್ ಬಿಸ್ನೆಸ್ ಮಾಡ್ತಿದ್ದೀನಿ. ಐ ಆಮ್ ಸಿದ್ಧಾರ್ಥ್. ಹಾಯ್, ಐ ಆಮ್ ಐಶ್ವರ್ಯ. ಯು ಕ್ಯಾನ್ ಕಾಲ್ ಮಿ ಐಶ್. ಹಾಯ್, ಐ ಆಮ್ ಸ್ವಾತಿ. ಬಾಡಿ ಅಂತೂ ತುಂಬಾ ಬಿಸಿಯಾಗಿದೆ. ನೀವಾಗಲೇ ಮಳೇಲಿ ನೆನೆದು ಬಂದ್ರಲ್ಲ, ಅದಕ್ಕೆ ಬಿಸಿ ಅನ್ನಿಸ್ತಿದೆ. ಈ ಟೈಮಲ್ಲಿ ಕಾಫಿ ಕಪ್ಗಿಂತ ಐಸ್ ಕ್ರೀಮ್ ಕಪ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಸೈಂಟಿಫಿಕ್ ಥಿಯರೀಸ್ ನಮಗೆ ಚಳಿಯಾದಾಗ ಎದುರುಗಡೆ ಇರೋದ್ರಿಂದ ತಪ್ಪಿಕೊಂಡ್ರೆ ತುಂಬ ಬಾಂಬ್ ಆಗಿರುತ್ತೆ ಅನ್ಸುತ್ತೆ. ಎಸ್ ಎಸ್
ರೈಟ್. ಅಂದ್ರೆ ನಾನು ನಿಮ್ಮನ್ನ ಹಗ್ ಮಾಡ್ಕೋಬೋದಾ? ಯಾರು? ಏನು ನಿಮ್ಮ ವೈಫಾ? ಯಾ, ಏನು ನನಗೂ ತೋರಿಸು. ಓ ಶಿ ಸೋ ಪ್ರಿಟಿ. ಥ್ಯಾಂಕ್ ಯು. ಸೆಕ್ಸಿಯಾಗಿ ಯಂಗಾಗಿರೋ ನಿಮ್ಮ ವೈಫ್ ಏಜ್ ಎಷ್ಟು? 28, ಮತ್ತೆ ನೀವು? 29. ಓ ಯು ಡೋಂಟ್ ಲುಕ್ ಸೋ. ನೀವು ಯಾಕೋ ಸುಳ್ಳು ಹೇಳ್ತಾ ಇದ್ದೀರಾ? ನೀವು 25 ಏಜ್ ಅವ್ರ ಥರ ಇದ್ದೀರಾ. No, no, no. I'm 29 year old. ಹಾಫ್ ಆನ್ ಅವರಲ್ಲಿ ಕ್ಯಾಬ್ ಬರುತ್ತೆ. ಓ ಹೊರಡೋಣ. ಮಿನಿಟ್ಸಲ್ಲಿ ಕ್ಯಾಬ್ ಬರುತ್ತೆ. ನಿಮ್ಮನ್ನು ನೋಡ್ತಾ ಇದ್ರೆ ಹಂಗೆ ಕಚ್ಚೋಣ ಅನಿಸ್ತಾ ಇಲ್ಲ. ಎಷ್ಟು ಚೆನ್ನಾಗಿದ್ದೀರಾ ಗೊತ್ತಾ? ಮಿಲ್ಕಿ ಬಾಯ್ ದಿಗಂತ್ ಥರ. ಅವ್ನು ಹೆಂಡತಿ ಜಾಸ್ತಿ ಹಾಲು ಕುಡಿಸ್ತಾ ಇರ್ಬೇಕು. ಮಾರ್ನಿಂಗ್ 1 ಲೀಟರ್, ನೈಟ್ 1 ಲೀಟರ್. ಅದಕ್ಕೆ ಇಷ್ಟೊಂದು ಹ್ಯಾಪಿ ಆಗಿದ್ದೀರಾ ನೀವು. ನಾನು ನಿಮ್ಮ ಥರನೇ ಓಪನ್ ಆಗಿರ್ತೀನಿ. ಲೈಫ್ನ ತುಂಬಾ ಎಂಜಾಯ್ ಮಾಡಬೇಕು, ಟ್ರಾವೆಲ್ ಮಾಡಬೇಕು. ನನ್ನ ಬಾಯ್ ಫ್ರೆಂಡ್ ಜೊತೆ ಯಾವಾಗ 24 hours ರೊಮ್ಯಾಂಟಿಕ್ ಆಗಿರ್ಬೇಕು ಅನಿಸ್ತಾ ಇದೆ. ಆದರೆ ಲೈಫ್ ಚಿಕ್ಕದಾಗಿದೆ ಅಲ್ವಾ, ಏನು ಮಾಡೋದು? ಯಾ, ಲೈಫ್ ಚಿಕ್ಕದಲ್ವಾ? ಯಾ. ಕ್ಯಾಬ್ 10 minutes. ಓ ಓಕೆ. ನಾವು ನಿಮಗೆ ತೊಂದರೆ ಕೊಡ್ತಾ ಇಲ್ಲ ಅಲ್ವಾ? ಹಾಗೇನಿಲ್ಲ. ನಿಮಗೆ ಬೋರ್ ಆಗುತ್ತೆ ಅಂತ ಎಂಟರ್ಟೈನ್ ಮಾಡ್ತಾ ಇದೀವಿ ಅಷ್ಟೇ. ಒಂದು ಕಿಸ್ ಕೊಡ್ತೀರಾ? ನಿಮಗೆ ನಾದ್ನೇರಿದ್ದಾರಾ? ಇಲ್ಲ. ಓಕೆ, ಹಾಗಿದ್ರೆ ನಮ್ಮನ್ನ ನಿಮ್ಮ ನಾದ್ನೇರ್ ಅನ್ಕೊಂಡು ಎಂಜಾಯ್ ಮಾಡಿ. ನೀವು ರೆಡಿ? ಕ್ಯಾಬ್ ಬಂದಿದೆ. ರೊಮ್ಯಾನ್ಸ್ ಬೇಕವಾ? ಇಲ್ಲಿ ವಾಶ್ರೂಮ್ ಇದೆ. Go left side. ನೈಟ್ ನಿಮ್ಮೊಬ್ರಿಗೆ ಬೋರ್ ಹೊಡಿಯಲ್ವಾ? ಹೇ ವೇಟ್, ಇರು ನಾನು ಬರ್ತೀನಿ.
Hands up, everybody hands up. Hey, hands up, everybody hands up. Hands up, everybody hands up. ಬರ್ತಾ ಇದೀವಿ ಯಾಕಂದ್ರೆ Hands up, ಕಾಣಿಸ್ತಿಲ್ವಾ everybody hands up. ಎಲ್ಲರೂ ಡ್ಯೂಟಿ ರಜೆ ಹಾಕ್ಬಿಟ್ಟು ಮದ್ವೆ ಆದ್ರೆ ನಾವು ಡ್ಯೂಟಿಲಿ ಇದ್ದೇ ಮದ್ವೆ ಆಗಿದ್ದೀವಿ. ಅಂದ್ರೆ ನೀವು ಸಿವಿಲ್ ಡ್ರೆಸ್ ಅಲ್ಲಿರೋ ಲೇಡಿ ಕಾನ್ಸ್ಟೇಬಲ್. ಮದುವೆ ಮಾಡ್ಕೊಂಡು ಡ್ಯೂಟಿಯಲ್ಲಿ ಇದ್ದೀರಾ ನಮ್ಮ ಹೆಸರು ಹತ್ರ ಹಂಗೆ ಹೇಳಿದ್ವಿ ಅಯ್ಯೋ ಪಾಪ ಸಾರ್ ಅಂತ ಆದ್ರೆ ನಮ್ ಸರ್ವೇನೋ ಮೊದಲು ಡ್ಯೂಟಿ ಆಮೇಲೆ ಡ್ಯೂಟಿ ಅಂತ ಹೇಳ್ಬಿಟ್ಟು ಕಾರ್ ಹತ್ತಿಸ್ಬಿಟ್ರು ಹೇಳಿದ್ ಸಾಕು ಕುತ್ಕೊಳ್ಳಿ. ಓಕೆ ಸರ್ ಕುತ್ಕೊಳ್ಳಿ ಸರ್ ಟೀ ಕಾಫಿ ಎಲ್ಲ ಇದೆ ಎಲ್ಲಾನು ರೆಡಿ ಏನ್ ಬೇಕು ಹೇಳಿ ನನಗೊಂದು ಟೀ. ನನಗೂ ನನ್ನ ಹೆಂಡತಿಗೂ 2 ಆರ್ಲೆಕ್ಸ್ ಅಂದ್ರೆ ಟೀ ಕುಡಿದ್ರೆ ಕಪ್ಪಗಾಗ್ತೀನಿ ಅಂತ ನನ್ನ ಹೆಂಡತಿ ಮದುವೆ ಆದಾಗಿಂದ ಜಾಸ್ತಿ ಮಾಡ್ತಿದ್ರ ಅಲ್ಲ? ಅಂದ್ರೆ ಫಸ್ಟ್ ಟೈಮ್ ಅಲ್ವಾ ಸರ್ ಹೇಳಿದ್ರೆ ರಿಪೀಟ್ ಮಾಡು ಟೀ 2 ಆರ್ಲೆಕ್ಸ್ ಅಷ್ಟೇ ಅಲ್ವಾ ನೋ 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 ಕಪ್ಪಲ್ಲಿ ಆರ್ಲೆಕ್ಸ್ ಇರಬೇಕು ಕೆಳಗಡೆ ಪ್ಲೇಟ್ ಇರಬೇಕು ಅವೆರಡೂ ಕೂಡ ಬಿಸಿ ಬಿಸಿ ಇರಬೇಕು ಕಪ್ಪು ಪ್ಲೇಟು ಅದು ಕರೋನಾಗೂ ಮುಂಚೆ ಇವಾಗ ಇದೆ ತಗೊಳ್ಳಿ ಸರ್ ಮೊದಲು ಟೀನ ಎಸ್ಐ ಕೊಡ್ಬೇಕು ಅಂತ ಗೊತ್ತಾಗಲ್ವಾ? ರೇಡಿಯೋ ಆನ್ ಮಾಡು ನಂಗೆ ಇಷ್ಟ ಆಗಿರೋ ಹೊಸ ಜೋಡಿ ನಾಟಕದ ಪ್ರೋಗ್ರಾಮ್ ಬರುತ್ತೆ ಹಾ ತಗೊಳ್ಳಿ ರೇಡಿಯೋ ಆನ್ ಮಾಡಿದ್ದೀನಿ ನಿಮ್ಮ ಫೇವ್ರೆಟ್ ಪ್ರೋಗ್ರಾಮ್ ಕೇಳಿಸ್ಕೊಳ್ಳಿ ಈ ಮಳೆ ಯಾವಾಗ್ಲೂ ಬರ್ತಾನೆ ಇರುತ್ತಾ? ಆಮೇಲೇನಯ್ಯ? ಎಷ್ಟು ದಿನ ಅಂತ ನಡೀತಾನೆ, ಎಷ್ಟೊತ್ತು ಅಂತ ನಡೀತಾನೆ. ಆ ಮಳೆ ಉಯ್ತಾನೆ ಇರುತ್ತೆ, ಇವ್ನು ನಡೀತಾನೆ ಇರ್ತಾನೆ. ಅದಕ್ಕೂ ಕೆಲಸ ಇಲ್ಲ, ಇವನ್ಗೂ ಕೆಲಸ ಇಲ್ಲ. ಆಮೇಲೇನಯ್ಯ? ಸರ್ ಯಾಕೆ ಯಾರಿಸ್ತೀಯಾ? ಇಲ್ಲ ಸರ್ ಕರ್ದೆ ಹಾರ್ಲಿಕ್ಸ್ ಕಪ್ಪಲ್ಲಿದೆ, ಕಪ್ಪು ಬಿಸಿ ಇದೆ, ಎರಡು ಕ್ಲೀನ್ ಆಗೇ ಇದೆ. ನೀವೇ ಈ ಲೋಕದಲ್ಲಿಲ್ಲ. ಕುಡೀರಿ ಬೇಗ. ಓಕೆ ಸರ್. 102 ನೋಡ್ಬಿಟ್ಟು ಕುಡಿ. ಬಿಸಿ ಇದೆ. ನೀವು ಹೇಳ್ದಂಗೆ ಉಫು ಉಫು ಅಂತ ಉಫ್ಕೊಂಡು ಕುಡಿತೀನಿ ಸರ್. ಭಾರಿ ಓವರ್ ಮಾಡ್ಬೇಕಿರೋ ಕೆಲಸ ಮಾಡಕ್ ಬಿಟ್ಟಿದ್ರೆ ಇಲ್ಲಿ ಓವರ್ ಆಕ್ಷನ್ ಯಾಕೆ ಮಾಡ್ತಿದ್ವಿ ಸರ್? ಅದು ನಮ್ಮ ಕಷ್ಟ ನಿಮ್ಗೆ ಅನ್ಬೋದು ಬಿಡಿ ಸರ್. ಇದಕ್ಕೆ ಭಯ ಪಡ್ಬೇಕು ಮತ್ತೆ ಊದೆ ಡುಮ್ಮಿ. ರಾಧಾ ಗೋಪಿನೇ ತುಂಬಾ ಓವರ್ ಆಗಿ ಆಡ್ತಿದ್ದಾರೆ ಅನ್ಕೊಂಡ್ರೆ ಈ ನಿಬ್ಬ ರೀತಿ ಇನ್ನೂ ಓವರ್ ಆಗಿ ಆಡ್ತಿದ್ದಾರೆ. ಇವರು ಮಾಡಲ್ಲ, ನಮಗೂ ಮಾಡಕ್ ಬಿಡಲ್ಲ. ಎಸ್ ಸರ್, ಶಾದ್ನಗರ್ ಎಸ್ ಐ ಆನ್ ಡ್ಯೂಟಿ ಸರ್. ಓಕೆ ಸರ್, ಐ ಆಮ್ ಆನ್ ಮೈ ವೇ ಸರ್. Hands up, everybody. Sir, I am on duty with you. Hands up, everybody. Hands up. ಕಾಣಿಸ್ತಿದೆ ನಿನ್ ಡ್ಯೂಟಿ. ಲೆಟ್ಸ್ ಮೂವ್. Yes sir. Sir, ದುಡ್ಡು sir. Sir, hey ಬಟ್ಟ bye. Sir, ದುಡ್ಡು. Sir. Hands up, everybody. Hands up. Hey, hands up, everybody. Hands up. ನಮಸ್ತೆ ಸರ್. ಇಂಥ ನಮಸ್ಕಾರನ ಬೇಜಾನ್ ನೋಡಿದ್ದೀನಿ. ಹೌದು, ಏನ್ ನಿಮ್ ಕತೆ? ಬನ್ನಿ. ದುಡ್ಡು ಇಸ್ಕೊಳ್ಳೋಕೆ ಓಡ್ ಬರ್ತೀಯಾ? ಕೂತ್ಕೊಳ್ಳಿ. ವಾಪಸ್ ಇಸ್ಕೊಳ್ಳೋಕೆ ನಿನ್ನಿಂದ ಓಡ್ ಬರ್ಬೇಕು. ಇದು ಸರಿಗಿಲ್ಲ ನೋಡು. ಅದು ಕರೋನಾ ಬಂದಿತ್ತಲ್ಲಣ್ಣ, ಅದಕ್ಕೆ 6 ತಿಂಗಳಿಂದ ಇದೇ ಹೇಳ್ತಿದ್ಯಾ? ನನ್ನ ಹತ್ರ ಈ ಆಟ ಎಲ್ಲ ನಡೆಯಲ್ಲ. ನೀನು ಅದಂಗಲ್ಲ ಈ ತರ ಕತೆ ನಾನು ತುಂಬಾ ಕೇಳಿದ್ದೀನಿ. ನೀನ್ ದುಡ್ಡು ಕೊಟ್ಮೇಲೆ ನಿನ್ನ ಅಂಗಡಿ ನೀನು ಬಿಡಿಸ್ಕೊ. ನಿಂತ್ಕೋ ಅಣ್ಣ ನನ್ನ ಮಾತು ಆಗಲ್ಲ. 6 ತಿಂಗಳಿಂದ ಇದೇ ಹೇಳ್ತಿದ್ಯಾ? ನೀನ್ ಬೇರೆ ಏನಾದ್ರೂ ದಾರಿ ನೋಡ್ಕೊ. ಅಂತ ಹೇಳ್ತಿದ್ದನಲ್ಲ ಅಣ್ಣ, ಏನಾದ್ರೂ ಮಾಡ್ಕೋ. ಆಮೇಲೆ ಸ್ವಲ್ಪ ಟೈಮ್ ಕೊಡೋಣ, ನಾನು ಎಷ್ಟು ನೋಡಿಲ್ಲ ಈ ತರ. ಖಂಡಿತ ಕೊಡ್ತೀನಿ. ತುಂಬಾ ಟೈಮ್ ಕೊಟ್ಟಿದ್ದೀನಿ. ಯಾರಾದ್ರೂ ಬಂದ್ರೆ ಫೋನ್ ಮಾಡೋ. ಬಾರೋ ಧರ್ಮ
ಏನ್ ಬಾಡಿ ನಿಂದು, ರಾತ್ರಿ ಅಂತೂ ಸ್ವರ್ಗ ತೋರಿಸ್ಬಿಟ್ಟೆ. ಸಾಕು, ಹೊರಡಿ ಇಲ್ಲಿಂದ. ಎಲ್ಲಿಗೆ ಹೋಗೋದು? ಇನ್ನ ಎಂಜಾಯ್ ಮಾಡ್ಬೇಕಲ್ವಾ ಏಯ್, ನಿಮ್ ಜೊತೆ ಇನ್ನ 24 hours ಎಂಜಾಯ್ ಮಾಡಿದ್ಮೇಲೆನೆ ಇಲ್ಲಿಂದ ಹೊರಡೋದು. ಸರ್, ಮನೆ ಕ್ಲೀನ್ ಮಾಡ್ಬೇಕಂತ ಅಮ್ಮೋರ್ ಹೇಳಿದ್ರು. ಇವತ್ ಬೇಡ ಅಮ್ಮ. ನಾನು ಊರ್ಗ್ ಹೋಗ್ಬಿಡ್ತೀನಿ ಸರ್. ಆದ್ರೂ ಪರವಾಗಿಲ್ಲ, ಬಟ್ ಇವತ್ ಬೇಡ. ಹೊರಡಿ ನೀವು. ಸ್ಟಾರ್ಟ್ ಮಾಡೋಣ. ಓ, ನೀವ್ ಈ ಕೆಲ್ಸದಲ್ಲಿದ್ದೀರಾ? ಒಳಗಡೆ ಹೋಗು. ಓ, ಈ ಕೆಲ್ಸದಲ್ಲಿದ್ರೆ ನಮ್ ಕೆಲ್ಸ ಎಲ್ಲಾಗುತ್ತೆ. ರಂಗಮ್ಮ, ರಂಗಮ್ಮ, ಒಂದ್ ನಿಮಿಷ ನಿಂತ್ಕೋ. ರಂಗಮ್ಮ, ನೀವು ಅಂದ್ಕೊಂಡಂಗೆ ಇಲ್ಲೇನು ನಡೀತಿಲ್ಲ. ದಯವಿಟ್ಟು ಮೇಡಮ್ಗೆ ಏನು ಹೇಳ್ಬೇಡಿ. ಇಷ್ಟಕ್ಕೂ ಮೇಡಮ್ ನಿಮ್ಗೆ ಎಷ್ಟಿಷ್ಟ ಅಂತ ನಿಮ್ಗೆ ಗೊತ್ತಲ್ವಾ? ನಾನು ಇಷ್ಟು ದಿವಸ ಹಂಗೆ ಅನ್ಕೊಂಡಿದ್ದೆ, ಆದ್ರೆ ಇವಾಗ ಗೊತ್ತಾಯ್ತು ನೀವು ಏನು ಅಂತ. ಬಟ್ ಮೇಡಮ್ಗೆ ಏನು ಹೇಳ್ಬೇಡಿ, ನಾನೇ ಹೇಳ್ತೀನಿ ಮೇಡಮ್ ಬಂದ್ಮೇಲೆ. ಸರಿ, ನಾನು ಹೋಗ್ತೀನಿ ಸರ್. ಹಾಯ್. ಹಾಯ್ ಬಂಗಾರಿ. ಹಾಯ್ ಬೇಬಿ. ಹೇಗಿದ್ಯಾ? ನನಗೇನು, ನೀನಿದ್ರೆ ಇನ್ನ ಚೆನ್ನಾಗಿರ್ತಾ ಇತ್ತು. ಥ್ಯಾಂಕ್ ಯು ಬೇಬಿ. ಏನ್ ಮಾಡ್ತಿದ್ಯಾ? ನಾನಾ ಬೆಳಿಗ್ಗೆ ಆಪಲ್ ತಿಂತಾ ಇದ್ದೀನಿ. ಯಾ ಓಕೆ ಬಾ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಫಸ್ಟ್ ಇಲ್ಲಿಂದ ಹೋಗಿ. ಹುಚ್ಚರ ಥರ ಆಡ್ತಿದ್ದೀರಾ? ಏ, ಮರ್ಯಾದಿಂದ ಹೋಗಿ ಅಂದರೆ ಸುಮ್ಮನೆ ಆಚೆ ಹೋಗಿ ಅಂತ ಹೇಳ್ತಿದ್ದೀನಿ ನಾನು. ಇಲ್ಲಿಂದ ಹೋಗಿ. ಹೋಗ್ತೀರಾ ಇಲ್ಲ ನಾನೇ ತಳ್ಳ? ಐಶ್ವರ್ಯ, ಸ್ವಾತಿ, ಪ್ಲೀಸ್ ಗೋ ಔಟ್ ಸೈಡ್. ನಿಮ್ಗೆ ಹೇಳ್ತಿರೋದು ಅರ್ಥ ಆಗ್ತಿಲ್ವಾ? ಹೋಗ್ತೀರಾ ಹೋಗಲ್ವಾ? ಏನು ಹುಚ್ಚರ ಥರ ಆಡ್ತಿದ್ದೀರಲ್ಲ? ನಿಮ್ಗೆ ಏನಾದರೂ ದುಡ್ಡು ಬೇಕಿದ್ರೆ ಹೇಳಿ, ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಅಯ್ಯೋ, ನೀನು ನನಗೆ ಹೊಡಿತೀಯ? ನಿಜ ಹೇಳಿ, ನಿಮ್ಗೇನು ಬೇಕು? ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಹೇಳಿ. ನನ್ನನ್ನು ಯಾಕೆ ಈ ಥರ ಸತಾಯಿಸ್ತಿದ್ದೀರಾ ಹೇಳಲ್ವಾ? ಏನಕ್ಕೆ ಈ ಥರ ಮಾಡ್ತಿದ್ದೀರಾ? ಅವಳು ನೀನು ಹೇಳಲ್ವಾ? ನೀವು ಹೋಗ್ತೀರಾ ಇಲ್ಲ ಪೊಲೀಸಿಗೆ ಕಾಲ್ ಮಾಡ್ಲಾ? ಮಾಡು, ಫೋನ್ ಮಾಡು. ಮಾಡಿ ಏನ್ ಹೇಳ್ತೀಯ ಹೇಳ್ಕೊ. ನಾನ್ ಕೂಡ ಹೇಳ್ತೀನಿ ನನ್ನನ್ನು ರೇಪ್ ಮಾಡಿದ್ಯಾ ಅಂತ. ನಮ್ಮ ಹತ್ರ ಪ್ರೂಫ್ ಕೂಡ ಇದೆ. ನನ್ನ ಕಷ್ಟ ಅರ್ಥ ಮಾಡ್ತೀನಿ. ಮೋಸ ಮಾಡಲ್ಲ ನಾನು. ಆಗದೇನೋ ಆಗೋಗಿದೆ. ನೀವು ಇಲ್ಲಿಂದ ಹೋಗ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು ಹೇಳಿ? ಸಿಂಪಲ್, ಸಿಟಿಗೆ ಡ್ರಾಪ್ ಮಾಡಿದ್ರೆ ಸಾಕು. ಯಾ ಓಕೆ. ಸರಿ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೊರಡ್ತೀನಿ. ಹಾಯ್, ಹೇಗಿದ್ಯಾ? ಸೂಪರ್. ನೀನು? ಯಾ ಸೂಪರ್. ಇನ್ಸಿಡೆಂಟ್ ತಿಂತಿದ್ಯಾ? ಹಾ, ತಿಂತಾ ಇದ್ದೀನಿ. ನೀನು ಜಿಮ್ಗೆ ಹೋಗಿ ಬಂದ್ಯಾ? ಯಾ ಹೌದು. ನಾನಿಲ್ಲ ಅಂತ ತುಂಬಾನೇ ಸ್ಮೋಕ್ ಮಾಡ್ತಿದ್ಯಾ? ಐ ಸ್ವೇರ್ ಸಿಗರೇಟ್ ಹೊಡಿತಿಲ್ಲ. ನಾನ್ ನಂಬಲ್ಲ. ಯಾವಾಗ ಬರ್ತೀಯಾ?
ಬಾಯ್, ನಾನು ಮತ್ತೆ ಕಾಲ್ ಮಾಡ್ತೀನಿ. ಬಾಯ್ ಬೇಬಿ, ಲವ್ ಯು. ಓಕೆ ಬಾಯ್. ನೀವು ರೆಡಿ ಆಗಿ ಬಾಯ್.
ಪಾನ್ ಶಾಪ್ ಇದೆ ತಾನೆ? ಇನ್ನೆಲ್ಲಿ ಪಾನ್ ಶಾಪ್ ಸರ್? ಪ್ರತಿಯೊಬ್ರು ಬಂದು ನನ್ನ ಹತ್ರ ಪಾನ್ ಕೇಳ್ತಾನೆ. ನಾನು ಕಷ್ಟಪಟ್ಟು ಪಾನ್ ಏನೋ ಕಟ್ಕೊಡ್ತೀನಿ. ಪಾನ್ ಕಟ್ಟೋದ್ಮೇಲೆ ಚೆನ್ನಾಗಾಗಿದೆ ಸರ್. ತುಮಕ್ ಹೋಗಿದ್ದಾರೆ ಸರ್. ಅದ್ರಲ್ಲಿ ಸುಣ್ಣ ಹೆಚ್ಚಾಗಿದೆ, ಇದ್ರಲ್ಲಿ ಅಡಿಕೆ ಹೆಚ್ಚಾಗಿದೆ ಅಂತ ಆ ಕಾರಣ ಹೇಳಿ ದುಡ್ಡು ಕೊಡ್ದೇನೆ ಹೋಗ್ತಾರೆ. ಅದಕ್ಕೆ ಅದು ಬಿಟ್ಬಿಟ್ಟು ಐಸ್ ಕ್ರೀಮ್ ಶಾಪ್ ಚೆನ್ನಾಗಿದೆ ಸರ್. ಹೆಂಗ್ ಇಟ್ಕೊಂಡಿದ್ಯಾ ಇದು? ಸರ್ CM ಫಂಡ್ ಅಲ್ಲಿ ಇಟ್ಕೊಂಡೆ. ಮತ್ತೆ ಅದು PM ಫಂಡ್ ಅಲ್ಲಿ ಇಟ್ಟಿದ್ದೆ. ಇರೋ ಫಂಡ್ಸ್ನೆಲ್ಲ ಚೆನ್ನಾಗಿ ಯೂಸ್ ಮಾಡ್ಕೋತಿದ್ಯಲ್ಲ? ಏನೋ ನಿಮ್ಮ ಅಭಿಮಾನ ಸರ್. ಹೇಳಿ ಸರ್. ತಣ್ಣಗೆ ಕೂಲ್ಗೆ ಏನ್ ತಗೊಂತೀರಾ? ಕೂಲ್ ಆಗಿರೋದು ನನಗೇನ್ ಬೇಡ, ಅವ್ರು ಬಿಸಿ ಇದಾರೆ, ಅವ್ರು ಕೊಡು. ತುಂಬಾ ಹೀಟಲ್ಲಿ ಇದಾರ ಅಂದ್ರೆ ಇಲ್ಲಿವರೆಗೂ ಅಂದ್ರೆ ನಿಮ್ಮಿಬ್ರಿಗೂ ಬೇಕಾಗಿರೋ ಬಾದಾಮ್, ಪಿಸ್ತಾ, ಕೂಲಿಂಗ್, ನಾನ್ ಕೂಲಿಂಗ್, ವಿತ್ ಐಸ್, ವಿತೌಟ್ ಐಸ್ ಎಲ್ಲ ಇದಾವೆ ಮೇಡಮ್. ಏನ್ ಬೇಕು ಮೇಡಮ್? ಏನ್ ಬೇಕು ಸರ್? ನಂಗೆ ಅಷ್ಟು ಇಂಗ್ಲಿಷ್ ಬಂದು ಇಷ್ಟು ಫ್ಲೇವರ್ಸ್ ಎಲ್ಲ ಗೊತ್ತಿದ್ರೆ ನಾನು ಕಾನ್ಸ್ಟೇಬಲ್ ಆಗಿ ಯಾಕೋ ಇರ್ತಿದ್ದೆ, ಯಾವಾಗೋ SI ಆಗ್ಬಿಡ್ತಿದ್ದೆ. ಹೇಳಿ ಮೇಡಮ್ ಏನ್ ಬೇಕು? ಎಜುಕೇಟೆಡ್ ವಿತ್ ಕೂಲಿಂಗ್, ನಾನ್ ಎಜುಕೇಟೆಡ್ ವಿತೌಟ್ ಕೂಲಿಂಗ್. ಓಕೆ. ವಿತ್ ಕೂಲಿಂಗ್, ವಿತೌಟ್ ಕೂಲಿಂಗ್. ಐ ಡೋಂಟ್ ಲೈಕ್ ಇಟ್. ಟೇಕ್ ಇಟ್ ಬಟ್ ಇಟ್ಸ್ ಕವರಲ್ಲಿ ಏನಿದೆಯೋ ಅದೇನಿಲ್ಲ ಸರ್. ಸರ್ ನೀವು ಇದ್ರ ಬಗ್ಗೆ ಮಾತ್ರ ಏನು ಕೇಳಬೇಡಿ ಸರ್. ಡೌಟ್ ಬರ್ತಿದೆ. 1 or 2 ಚೆಕ್ ಮಾಡು. ಸರ್ ರೇಡಿಯೋ ಸರ್, ನಂಗೆ ಇಷ್ಟವಾದ ಪ್ರೋಗ್ರಾಮ್, ಹೊಸ ಜೋಡಿ ಪ್ರೋಗ್ರಾಮ್ ಬರೋ ಟೈಮ್ ಆಯ್ತು ಸರ್. ಗೊತ್ತು ನಿಮ್ಗೆ ಇಷ್ಟವಾದ ಪ್ರೋಗ್ರಾಮ್ ಏನು ಅಂತ. ಕೇಳು ಸರ್. ಏನ್ ಸರ್ ಇದು ನಮಗ್ ಕರ್ಮ? ಏನ್ ಮಾಡೋದು? ಅವ್ರಿಗೆ ಫಸ್ಟ್ ನೈಟ್ ಬೇಕು, ನನ್ ಡ್ಯೂಟಿಗೆ ಅವ್ರ ಹೆಲ್ಪ್ ಬೇಕು. ನಮ್ಗೇನೋ ಐಸ್ ಕ್ರೀಮ್ ಖಾಲಿ ಆಗ್ಬೇಕು. ಮತ್ತೆ ಅದಕ್ಕೆ ನಾನು ಸಹಿಸ್ಕೊಂಡೆ, ನೀನು ಸಹಿಸ್ಕೊ. ಈ ಮಳೆಗೇನು ಕೆಲಸ ಇಲ್ವಾ? ಯಾವಾಗ್ಲೂ ರಾಧಾ ಗೋಪಿ ಮೇಲೆ ಬೀಳುತ್ತೆ. ಸರ್ ಒಂದ್ಸರಿ ಅಲ್ಲಿ ನೋಡಿ. ಏನಪ್ಪ ಜೀವನ, ಇವ್ರಿಗೆ ಪ್ರತಿದಿನ ಹ್ಯಾಪಿ ಡೇ, ಪ್ರತಿದಿನ ಹ್ಯಾಪಿ ಅವರು. ನನಗೆ ಪ್ರತಿದಿನ ಟಾರ್ಚರ್ ಡೇ, ಪ್ರತಿ ಗಂಟೆನೂ ಬೇಡ ಬರೆ. ನಿಲ್ಸ್ರೆ, ನಾನು ಈ ಕೇಸ್ನ ಯಾವಾಗ ಸಾಲ್ವ್ ಮಾಡೋಣ ಅನ್ಕೊಂಡ್ರೆ ನೀವ್ ಯಾವಾಗ ನೋಡಿದ್ರು ರೊಮ್ಯಾನ್ಸ್ ಅಲ್ಲೇ ಇರ್ತಿರಲ್ಲ. ಯಾಕೆ ಸರ್ ಟೆನ್ಷನ್ ತಗೊಂತೀರಾ? ಕೂಲ್ ಆಗಿರಿ. ನೀವ್ ಹೇಳಷ್ಟು ಈಸಿ ಇಲ್ಲ ಸರ್ ಕೂಲ್ ಆಗಿರೋದು. ಮೇಲಿಂದ ಕಾಲ್ ಮಾಡಿ ನನ್ನ ಸಾಯಿಸ್ತಾ ಇದ್ದಾರೆ ಸರ್. ಎಲ್ಲಿ ಸರ್? ಮೇಲಿಂದ ಅಂದ್ರೆ ಆಮೇಲೆ ಅಲ್ಲ ಕಣೋ, ನನ್ನ ಮೇಲಿರೋ ಆಫೀಸರ್ ಫೋನ್ ಮಾಡಿ ಕೇಸ್ ಇಂಪ್ರೂವ್ಮೆಂಟ್ ಏನಾದ್ರು ಆಯ್ತಾ ಅಂತ ಕೇಳ್ತಿದ್ದಾರೆ. ಓಹೋ ಅದಾ ಸರ್, ಕರೆಕ್ಟ್ ಆಗಿ ಹೇಳಿದ್ದಾರೆ. ಯಾಕೆ ಸರ್ ಇಷ್ಟೊಂದು ಟೆನ್ಷನ್ ತಗೊಂತೀರಾ? ನಿಮ್ ಟೆನ್ಷನ್ ಕಮ್ಮಿ ಮಾಡೋದಕ್ಕೆ ನನ್ನ ಹತ್ರ ಒಂದು ಪಾನ್ ಇದೆ. ಪಾನೇ ಸರ್ ಚೆನ್ನಾಗಿ ಅಗ್ದು ಟೆನ್ಷನ್ ಎಲ್ಲ ಉಗ್ದಾಕ್ಬಿಡಿ, ಆಮೇಲೆ ಹ್ಯಾಪಿ ಆಗಿರ್ತೀರಾ. ನನ್ನ ನೋಡಿ ನಾನು ಎಷ್ಟು ಹ್ಯಾಪಿ ಆಗಿದ್ದೀನಿ, ಎಷ್ಟು ಉಲ್ಲಾಸವಾಗಿದ್ದೀನಿ. ಇರ್ತೀಯಪ್ಪ, ಈ ಉತ್ಸಾಹದಲ್ಲಿ ಇರ್ತೀಯ. ಏನಕ್ಕಂದ್ರೆ ಮದುವೆ ಆಗಿದೆ, ಮದುವೆ ಆಗಿರೋ ಹೆಂಡತಿ ಕೂಡ ಜೊತೆಗೆ ಇದ್ದಾಳಲ್ಲ, ನನಗಿರುತ್ತೆ ಟೆನ್ಷನ್ ಅಂದ್ರೆ. ನಿನಗೇನು ಗೊತ್ತಿರುತ್ತೆ? ಮತ್ತೆ ಹಂಗೆ ಅಂತೀರಲ್ಲ ಸರ್. ನಮ್ ಪೊಲೀಸ್ ಡ್ಯೂಟಿನೂ ಈ ಪಾನ್ ತರನೇ ಕಣೋ. ಪಕ್ಕದಲ್ಲಿರೋನು ಅದನ್ನ ಚೆನ್ನಾಗಿ ಅಗ್ದಿ ಉಗಿದ್ರು ಕೂಡ ಅದನ್ನ ಎಷ್ಟೋ ತೆಗ್ದ, ಅದ್ರಲ್ಲಿ ಎಷ್ಟು ಅಡಿಕೆ ಇತ್ತು, ಎಷ್ಟು ಸುಣ್ಣ ಇತ್ತು, ಎಲೆ ಎಷ್ಟಿದೆ, ಅದೆಷ್ಟಿದೆ, ನನ್ ಆ ತರ ಇನ್ವೆಸ್ಟಿಗೇಟ್ ಮಾಡೋದೆ ನಮ್ ಬದುಕು. ಅವ್ರೇನೋ ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಾರೆ, ನಾವು ಸೆಕ್ಯೂರಿಟಿ ಕೆಲಸ ಮಾಡ್ಬೇಕು. ಇದೇ ನಮ್ ಜೀವನ. ಸಿಟಿಯಲ್ಲಿ ಕೂಡ ರೇಪುಗಳಾಗ್ತಿದಾವೆ ಸರ್. ನಮ್ ಕಡೆ ತೋರಿಸ್ತಿದಿರಲ್ಲ ಸರ್. ಇಷ್ಟೆಲ್ಲ ಮಾಡ್ತಿದ್ದೀವಿ. ಈ ಕೆಲಸ ಮಾಡದೇ ಇರೋ ಪೊಲೀಸ್ಗಳಿರ್ತಾರೆ ನೋಡು, ಕಷ್ಟಪಟ್ಟು ಕೇಸ್ ಸಾಲ್ವ್ ಮಾಡಿದ್ರೆ ಹೋಗ್ಲಿ ಆ ಕ್ರೆಡಿಟ್ ನಮಗ್ ಬರುತ್ತಾ? ಮೇಲ್ಗಡೆ ಇರೋ ಆಫೀಸರ್ಗೆ ಹೋಗುತ್ತೆ. ಕೇಸ್ ಏನಾದ್ರು ಪೆಂಡಿಂಗ್ ಇದ್ರೆ ರಿಮಾರ್ಕು, ಒಯ್ಯೋದು, ಪೆಂಡಿಂಗ್ ಕೇಸು ಅಂತ ನಮ್ನೆ ಗುಮ್ಮದು. ಅದಕ್ಕೆ ಟೆನ್ಷನ್. ಹೌದು ಸರ್. ಅಯ್ಯೋ, ಬೆಳಿಗ್ಗೆ ಬಂದಿರೋ ರಿಪೋರ್ಟ್ ಅಲ್ಲಿ ಕೂಡ ಹೆಣ್ಣು ಮಕ್ಳೇ ಗಂಡು ಮಕ್ಳನ್ನ ರೇಪ್ ಮಾಡ್ತಿದಾರಂತೆ ಸರ್. ಒಂದ್ ಕೆಲಸ ಮಾಡೋಣ, ರೇಪು ಗೀಪು ಮಾಡೋರ್ನೆಲ್ಲ ಸ್ಪಾಟ್ ಅಲ್ಲಿ ಎನ್ಕೌಂಟರ್ ಮಾಡ್ತಾರೆ. ನಾನೇನು ಮಾಡಿಲ್ಲ ಸರ್. ಈ ಕೇಸ್ಗಳೇ ಇರಲ್ಲ ಕಣಯ್ಯ. ಅಲ್ಲಿವರೆಗೂ ಏನ್ ಮಾಡೋದು ಸರ್ ಮತ್ತೆ? ಸ್ವಲ್ಪ ಹೊತ್ತು ನಮ್ಮ ಮೈಂಡ್ ಕೆಲಸ ಕೊಡೋದನ್ನ ನಿಲ್ಸೋಣ. ಸ್ವಲ್ಪ ರಿಲ್ಯಾಕ್ಸ್ ಆಗಿ. ಹೇಗಿದ್ರು ಬೆಳಿಗ್ಗೆ ಅಟಾಪ್ಸಿ ರಿಪೋರ್ಟ್ ಬಂದಿದ್ಯಲ್ಲ, ಇವಾಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೋವರೆಗೂ ಕಾಯೋಣ. ಅಲ್ಲಿವರೆಗೂ ಇಲ್ಲೇನ್ ಮಾಡೋಣ ಸರ್? ತುಂಬಾ ಹೊಟ್ಟೆ ತಿಂತೀರಾ ಸರ್? ಓಕೆ ಸರ್. ಸರ್ ದುಡ್ಡು ಮನೆಗಳು ಬೀಳ್ತವೆ. ಬಾಯ್ ಕಣ ಬಂಡ್ಲೆ.
ಗಡ್ಡಪ್ಪನ್ ನೋಡಿದ್ರೆ ನನಗೆ ಯಾಕೋ ಡೌಟ್ ಬರ್ತಾ ಇದೆ. ಬೆಳಗ್ಗೆಯಿಂದ ನಾವು ಎಲ್ಲೆಲ್ಲಿಗೆ ಹೋದ್ರು ಅಲ್ಲೆಲ್ಲ ಬಂದು ಬಿಸ್ನೆಸ್ ಮಾಡ್ತಿದ್ದಾರಲ್ಲ, ಅದು ಡಿಫ್ರೆಂಟ್ ಬಿಸ್ನೆಸ್. ಇವನ್ ಮೇಲೆ ಯಾಕೋ ಡೌಟ್ ಬರ್ತಿದೆ. ಹೋಗಿ ವಿಚಾರಿಸೋಣವಾ? ಓಕೆ ಸರ್, ತಡಿ. ಅವ್ವ ನಮ್ಮ ಹೂವ, ಆ ಗುಲಾಬಿ ಹೂವ, ಮಲ್ಲಿಗೆ ಹೂವ, ಶಾವಂತಿಗೆ ಹೂವ, ನಮಸ್ತೆ ಸರ್. ಇನ್ನೇನಿಲ್ಲಿ ಅಂದ್ರೆ ನೀವೇನು ಸರ್, ನಾನು ಎಲ್ಗೋದ್ರೆ ಅಲ್ಲೇ ಬರ್ತಾ ಇದ್ದೀರಾ? ನನ್ನನ್ನೇ ಕ್ವಶನ್ ಕೇಳ್ತಿದ್ಯಾ ನೀನು? ನೀನ್ ಹೋಗೋ ಕಡೆ ಎಲ್ಲ ನಾನ್ ಬರ್ತಿದ್ದೀನಿ ಅಂತ್ಯಾ? ಹೌದು. ಇಷ್ಟಕ್ಕೂ ಎಷ್ಟು ಬಿಸ್ನೆಸ್ ಮಾಡ್ತೀನಿ ನೀನು? ಸರ್ ಎಲ್ಲ ಬಿಸ್ನೆಸ್ ಲಾಸ್ ಆಗ್ಬಿಡ್ತು ಸರ್, ಅದಕ್ಕೆ ಈಗ ಫ್ಲವರ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಯಾವ ಫಂಡು? ಕ್ರೌಡ್ ಫಂಡ್ ಸರ್. ಬೇಡ್ದಾ? ಅಂದ್ರೆ ಸರ್ ಅದು ನೀವು ಕೂಡ ಏನಾದ್ರು ಕೊಟ್ರೆ ಇನ್ನೂ ಚೆನ್ನಾಗಿ ಡೆವಲಪ್ ಮಾಡ್ಬಿಡ್ತೀನಿ ಸರ್. ನನ್ನ ಹತ್ರ ದುಡ್ಡು ಏನಯ್ಯ ಇವ್ನು? ಏನೇ ನೀನು ನಮ್ಮ ಸಾಹೇಬ್ರ ಹತ್ರನೇ ದುಡ್ಡು ಕೇಳ್ತಾ ಇದೀಯಾ? ಏನ್ ತಲೆ ತಿರುಗ್ತಾ ಇದೀಯಾ? ಸರಿ ಸರ್, ಸರ್ ಹೇಳಿ ಸರ್, ನಿಮ್ಗೇನು ಶಾವಂತಿಗೆ ಹೂವು ಬೇಕಾ, ಮಲ್ಲಿಗೆ ಹೂವು ಬೇಕಾ, ಗುಲಾಬಿ ಹೂವು ಬೇಕಾ, ಇಲ್ಲ ಬಾಳೆಹಣ್ಣು ಬೇಕಾ? ಸರ್ ಫ್ರೆಶ್ ಆಗಿದೆ ನೋಡಿ ಸರ್, ಕಾಶ್ಮೀರದಿಂದ ಬಂದಿದೆ. ಮಲ್ಲಿಗೆ ಹೂವು ಅದು ಶಕ್ತಿ ಬರಲಿ ಅಂತ ಆಪಲ್ ಹೊಸ ಜೋಡಿ ಅಲ್ವಾ ಸರ್? ಹನಿಮೂನ್ ಬೇಕಾ? ಹೇಳಿ ಸರ್. ಸರ್ ನೀವು ಫಸ್ಟ್ ಏಡ್ ಬೇಕಾಗಿರೋ ಎಲ್ಲ ಥರದ ಹೂವು ಹಣ್ಣುಗಳು ರೆಡಿ ಮಾಡ್ತೀನಿ ಸರ್. ಹೊಸ ಜೋಡಿ ಅಲ್ವಾ, ಇನ್ನೂ ಹನಿಮೂನ್ ಆಗಿ ಬರ್ತದೆ. ರೇಡಿಯೋ ಹೊಸ ಜೋಡಿ ಕೇಳಿ ಸರ್, ಕೇಳಿ. ನೀನೇನಯ್ಯ ಅವ್ರಿಗೆ ರೇಡಿಯೋ ಕೇಳಿಸಿ ಓಡಾಡ್ತಿದ್ಯಾ? ಸರ್ ನೀವು ಒಂದ್ಸರಿ ಕೇಳಿ ಸರ್, ನೀವು ಕೂಡ ಅಡಿಟ್ ಆಗ್ಬಿಡ್ತೀರಾ ಸರ್, ಅಷ್ಟು ಚೆನ್ನಾಗಿರುತ್ತೆ ಸರ್ ಈ ಪ್ರೋಗ್ರಾಮು. ಕಳ್ಳಿ ಏಯ್ ಕಳ್ಳಿ ರೇಡಿಯೋ ಹೊಡೆದಾಕ ಮೊದಲು. ಆಗಲ್ಲ ಸರ್. ಆಫ್ ಮಾಡ್ತೀನಿ ಸರ್. ಆಫ್ ಆಯ್ತು ಸರ್. ಸರ್ ಹೂವ ಸರ್. ಅಲ್ಲಿ ಎಕ್ಸ್ಕ್ಯೂಸ್ ಮೀ, ವೇರ್ ಇಸ್ ಮೈ ಕ್ವಾರ್ಟರ್ ವಾಟರ್? ಏಯ್ ನಿನಗೆ ಯಾಕೆ ಬಂದು? ಏಯ್ ಎಸ್ಐ ಅಯ್ಯೋ, ಏನು ಅವ್ರ ಹತ್ರ ಇದೆಯಾ? ಹಲೋ, ವೇರ್ ಇಸ್ ಮೈ ಕ್ವಾರ್ಟರ್ ವಾಟರ್? ಅಯ್ಯೋ ನನ್ನ ಮಗನೇ, ಇಲ್ಲಿ ನನ್ನ ಮ್ಯಾಟ್ರೆ ಕ್ಲಿಯರ್ ಆಗ್ತಿದೆ ಅಂತ ಒದ್ದಾಡ್ತಿದ್ದೀನಿ, ಇವನು ವಾಟರ್ ಅಂತ ಯೂಸ್ಲೆಸ್. ಹಲೋ ಎಕ್ಸ್ಕ್ಯೂಸ್ ಮೀ. ಸರಿ ಮೇಡಮ್, ಸರಿ. ಎಸ್ ಅವರ ನೀವು? ಎಸ್ ಅಂತ ಕೇಳ್ತಿದ್ದೀನಿ. ಓ ಎಸ್ ಆದ್ರೆ ಮಾತಾಡಲ್ವಾ? ಸರಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಏಯ್, ವೇರ್ ಇಸ್ ಮೈ ಕ್ವಾರ್ಟರ್ ವಾಟರ್? ನನ್ನ ಮಗಳು ಹೇಳು. ಎಸ್ಐ ಹೋಗು. ಆಹಾ, ಅವ್ನ ಎಸ್ ಆದ್ರೆ ನಾನು ಹೋಗ್ಬೇಕಾ? ಕೇಳ್ತೀನಿ. ಹಲೋ, ವೇರ್ ಇಸ್ ಮೈ ಕ್ವಾರ್ಟರ್ ವಾಟರ್? ಓಹೋ, ನೀನು ರಾವ್ ಹೊಡಿತೀಯಾ? ನೀನು ರಾವ್ ಹೊಡೆದ್ರೆ ನಾನು ಎಣ್ಣೆ ಹೊಡಿತೀನಿ ಅಷ್ಟೇ. ಅಬ್ಬಾ, ಇವಾಗ ಬಂದಿದೆ ಮತ್ತೆ ವಾಟರ್. ಹಲೋ, ಎಸ್ ಸರ್. ಶಾದ್ ನಗರ್ ಎಸ್ ಐ ಆನ್ ಡ್ಯೂಟಿ ಸರ್. ಎಸ್ ಸರ್. ಓಕೆ ಸರ್. ಇನ್ಫಾರ್ಮೇಶನ್ ಬಂತು, ರೆಡಿ. ಬಾಯ್ ಕಡೆ ಮಾಡ್ಲಿ. ಸರ್ ದುಡ್ಡು ರೆಡಿ. ಶೋಭನ ಅಕೌಂಟ್ ಎಲ್ಲಿದೆ ಸರ್? ಅಕೌಂಟ್. ಓ ಮೈ ಗಾಡ್, ಆಫೀಸ್ ಟೈಮ್ ಆಗ್ಬಿಡ್ತು. ಏಯ್ ಬಾಯ್, ಥ್ಯಾಂಕ್ ಯು. ಆಫೀಸ್ ಟೈಮ್ ಐತೆ. ನಮಸ್ತೆ ಸರ್. ಮಾತ್ರ ಚೆನ್ನಾಗಿ ಮಾಡ್ತೀಯಾ? ದುಡ್ಡು ಇಸ್ಕೊಂಡೆ ಕಾಣಿಸ್ದಾರಂಗೆ ಓಡಾಡ್ತೀಯಾ? ನೀನು ಹಿಡಿಯೋದು ಒಂದು ಕೆಲಸ ಆಯ್ತು. ಸರ್ ಇಷ್ಟೊತ್ತು ಅವ್ರು ಬಂದ್ರು ಬಿಟ್ಟು ಹೋದ್ರು, ಇವಾಗ ನೀವು ಬಂದು ರುಬ್ತಿದ್ರಲ್ಲ ಸರ್, ಕೊಡ್ತೀವಿ ಬಿಡಿ ಸರ್. ಹಿಂಗಾದ್ರೆ ಪೊಲೀಸ್ ಕೇಸ್ ಆಗ್ತಿದೆ. ನಡಿ, ಯಾರು ಬೇಕೋ ಹೇಳ್ಕೊ. ಅಷ್ಟೇನಾ ಸರ್? ಸರಿ ತಗೊಳ್ಳಿ ಸರ್, ಹೂವನ್ನು ತಗೊಳ್ಳಿ, ಬಾಳೆಹಣ್ಣು ತಗೊಳ್ಳಿ, ಎಲ್ಲ ತಗೊಳ್ಳಿ ಸರ್. ಈ ರೇಡಿಯೋನು ತಗೊಳ್ಳಿ. ಒಬ್ಬ ಈ ರೇಡಿಯೋ ಕೊಡಲ್ಲ, ಇದು ನಂದು. ಬರ್ತೀನಿ ಸರ್. ಯಪ್ಪೋ, ಲೈಫಲ್ಲಿ ನಿನ್ನ ಹತ್ರ ಮಾತ್ರ ಸಾಲ ಕೇಳಲ್ಲ ಕಣ ಮಾರಾಯ. ನಿಮ್ಗೊಂದು ದೊಡ್ಡ ನಮಸ್ಕಾರ.
ಮಾಡ್ತೀನಿ ಅಂದ್ಬಿಟ್ರೆ ಆ ಥರ ಸಹಿಸೋದಕ್ಕೆ ನಾವು ರೆಡಿ. ಏನು ನಾವೇನಾದ್ರೂ ನೀನು ಆಸ್ತಿ ಕೇಳ್ತಿದ್ದೀರಾ? ಎಂಜಾಯ್ ಮಾಡೋಣ ಅಂತಿದ್ದೀನಿ ಅಷ್ಟೇ ತಾನೇ. ಅದು ಅಲ್ಲದೆ ನಿನ್ನ ಹೆಂಡತಿ ಕೂಡ ಊರಲ್ಲಿಲ್ಲ. ಇವತ್ತೊಂದಿನ ನಮ್ಮ ಜೊತೆ ಎಂಜಾಯ್ ಮಾಡು. ಹೋಗ್ಲಿ, ಈ ಥರ ನನ್ನ ನೋಡಿ ಮೂಡ್ ಬರ್ಲಿಲ್ಲ ಅನ್ಕೋ, ಹೆಂಡತಿ ಥರನೇ ಮಾಡ್ತೀನಿ. ಏನು ಅರ್ಥ? ಪ್ಲೀಸ್ ಬೇಡ, ಬೇಡ, ಬಿಟ್ಬಿಡು. ಎಲ್ಲಿದೆ ಅಂತ ಹೇಳು. ಐಶು, ಐಶು, ಒಂದು ಸೆಲ್ಫಿ ತೆಗೆಯೋಣ. ಯಾ ವಿಡಿಯೋನ ತೆಗೆದು ಇವನ್ ವೈಫಿ ಕಳ್ಸಿದ್ರೆ ನೀನ್ ರೆಡಿನಾ? ಹ್ಮ್ ಪ್ಲೀಸ್ ಬೇಡ, ಬಿಟ್ಬಿಡಿ ನನ್ನ. ಪ್ಲೀಸ್, ನಾನು ಮಾಡ್ತೀನಿ. ಐಶ್ವರ್ಯ, ಇವಾಗ ನಾವು ಒಂದು ಕ್ರೇಜಿ ಗೇಮ್ ಶೋ ಆಡ್ತಿದೀವಿ. ಸೊ ಈ ಕ್ರೇಜಿ ಗೇಮ್ ಶೋಗೆ ಒಂದು ಸ್ಪೆಷಲ್ ಗೆಸ್ಟ್ ಬರ್ತಿದ್ದಾರೆ. ಈ ಸ್ಪೆಷಲ್ ಗೆಸ್ಟ್ ಯಾರು ಅಂತ ನೋಡೋಣವಾ? ಬಿಟ್ಬಿಡಿ ನನ್ನ, ಪ್ಲೀಸ್. ಸರಿ, ನಾವು ಕೇಳಿದ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಟ್ರೆ ನಾವು ಬಿಟ್ಬಿಡ್ತೀವಿ. ತುಂಬಾ ಸಿಂಪಲ್, ಎಲ್ಲ ನಿನಗೆ ಗೊತ್ತಿರೋದೆ. ಹಾ ಸರಿ, ಹೇಳ್ತೀನಿ. ಸೊ ಸ್ಟಾರ್ಟ್ ಮಾಡೋಣವಾ? ಓಕೆ. ಫಸ್ಟ್ ಕ್ವೆಶ್ಚನ್, ನಿನಗೆ ಮದುವೆ ಯಾವಾಗಾಯ್ತು? 1 year. ನೋಡ್ತೀಯಾ ಎಷ್ಟು ಸಿಂಪಲ್ ಆಗಿದೆ ಕ್ವೆಶ್ಚನ್. ಸೊ ಸೆಕೆಂಡ್ ಕ್ವೆಶ್ಚನ್ ಹೋಗೋಣ. ನೀನು ನಿನ್ನ ವೈಫ್ ಜೊತೆಗೆ ಡೈಲಿ ಎಷ್ಟು ಸಲ ಮಾಡ್ತೀಯ? ಏಯ್ ಏಯ್, ಹೇಳು. ಇಷ್ಟೇ, ಹೇಳಿಲ್ಲ ಅಂದ್ರೆ ಇದೇ ಗತಿ. ಆನ್ಸರ್. 1 ಸಲ ಇಲ್ಲ 2 ಸಲ, ಅದು ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿದ್ರೇನೆ ಗೊತ್ತಾಗುತ್ತೆ ಏನಾಗಿದೆ ಅಂತ. ನಿಮಗೆ ಗೊತ್ತಾಯ್ತಲ್ವಾ? ಸೊ ಥರ್ಡ್ ಕ್ವೆಶ್ಚನ್, ನಿನ್ನ ವೈಫ್ ನಿನ್ಗೆ ಮೂಡ್ ಬಾರಿಸ್ಬೇಕಂದ್ರೆ ಏನ್ ಮಾಡ್ತಾಳೆ? ಏ ಪ್ಲೀಸ್ ಬಿಟ್ಬಿಡಿ, ಅದು ನನ್ನ ಪರ್ಸನಲ್. ಪರ್ಸನಲ್ ಅಂದ್ರೆ ಏನ್ ನಿಂದು? ಹಾ, ಹೇಳು ಹೇಳು. ಹೇಳ್ತೀನಿ. ನಾವು ಟ್ರೈ ಮಾಡಬೇಕು ಅಂತಾನೆ
ಹೇಳ್ತೀನಿ ಪ್ಲೀಸ್ ಸಾರಿ ಹೇಳ್ತೀನಿ ಏನ್ ಅನ್ಕೊಂಡಿದ್ಯಾ ನೀನು? ನಮ್ಮಿಬ್ರು ಲೈಫ್ ಹಾಳು ಮಾಡಿ ನೀವಿಬ್ರು ಇಲ್ಲಿ ಹ್ಯಾಪಿ ಆಗಿದ್ದೀರಾ? ಯು ಫಕಿಂಗ್ ಶಿಟ್ ಮ್ಯಾನ್. ಅರ್ಥ ಆಗ್ತಿದ್ಯಾ ನಿನ್ಗೆ? ನೋಡಲ್ಲಿದ್ದೀವಿ. ಚೈತ್ರ ಅಂದ್ರೆ ಹ್ಯಾಪಿ ಅಂದ್ರೆ ನಮ್ಮ ಲೈಫ್ನ ಇಟ್ಕೊಂಡು ನಮ್ಮನ್ನ ನೋಡಲ್ ಬಿಟ್ಕೋದ್ರು. ಚೈತ್ರ ನಿನ್ನ ಮುದ್ದಿನ ಹೆಂಡ್ತಿ. ಗೊತ್ತಾ ನಿನ್ಗೆ? ಹಾ? ಅದೇ ನಿನ್ ಹೆಂಡತಿ ಚೈತ್ರ. ಯಾಕೆ ಟಾರ್ಗೆಟ್ ಮಾಡ್ತಿದ್ದೀರಾ? ನೈಸ್ ಕ್ವೆಶ್ಚನ್. ಹೌದಲ್ಲ, ಇಷ್ಟು ಸಿಂಪಲ್ ಆದ ಲಾಜಿಕ್ ನಾವ್ ಹೇಗ್ ಮಿಸ್ ಮಾಡಿದ್ವಿ? ಲಾಜಿಕ್ ಬದನೆಕಾಯ ನಿನ್ನ ಅಯ್ಯನ್. ನಿನ್ನ ಹೀಗೆ ಟಾರ್ಚರ್ ಮಾಡಿದ್ರೆ ಅವಳೇ ಬರ್ತಾಳೆ. ಯಾವಾಗ ಹೇಳ್ತಿರ್ತಾಳೆ ಸಿನ್ಸಿಯರ್ ರಾಮಂತರ ಆ ಥರ ಇದ್ದಾರ ಅಂತ. ಅದೇ ನಮ್ ಲಾಜಿಕ್. ಅವಾಗಿಂದ ಬಂದಿರೋ ಮನುಷ್ಯನ ಆಚಾರ. ಸಿದ್ದು, ನಮ್ಮ ಮಾತು ನಿನಗೆ ಅರ್ಥ ಆಯ್ತಂತ? ಅರ್ಥ ಆಯ್ತು. ನಾವೇನ್ ಹೇಳಿದ್ರು ನೀನ್ ಮಾಡ್ತೀಯಾ? ಓಕೆ, ನೀವು ಹೇಳಿದ್ದನ್ನು ಮಾಡ್ತೀನಿ. ನಾನೇನು ಮಾಡಬೇಕು ಹೇಳಿ ಪ್ಲೀಸ್, ನಾನು ಮಾಡ್ತೀನಿ. ಖಂಡಿತವಾಗ್ಲೂ ಮಾಡ್ತೀಯಾ? ಖಂಡಿತ, ನಾವ್ ಹೇಳ್ದಂಗೆ ನೀನ್ ಮಾಡ್ತೀಯ ಅಂತ ನಾವ್ ನಂಬಲ್ಲ. ಖಂಡಿತವಾಗ್ಲೂ ನನಗ್ ನಂಬಿಕೆ ಇಲ್ಲ ನೀನ್ ಮಾಡ್ತೀಯ ಅಂತ. ಮಾಡ್ತೀನಿ ಪ್ಲೀಸ್. ಹಾಗಿದ್ರೆ ಇವಾಗ ನಾವ್ ಹೇಳೋದು ನೀನ್ ಕೇಳು. ಆಮೇಲೆ ನೀನ್ ತೀರ್ಮಾನ ತಗೊಂಡು ನಮ್ಗೆ ಹೇಳು. ಓಕೆ, ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಗುಡ್ ಬಾಯ್. ನಾನು ಪೂಜಾ ಚಿಕ್ಕ ವಯಸ್ಸಿಂದನೇ ಸ್ನೇಹಿತರು. ಚಿಕ್ಕ ವಯಸ್ಸಿಂದನೂ ಜೊತೆಗೆ ಓದಿದ್ದು. ಅದಾದ್ಮೇಲೆ ನಾವಿಬ್ರು ಒಂದೇ ಡಿಗ್ರಿ ಕಾಲೇಜ್ಗೂ ಸೇರ್ಕೊಂಡ್ವಿ. ಹಾಗೇನೆ ನಮ್ಮ ದೂರ ಆಗ್ದಿರುವಂತಹ ಸ್ನೇಹ ಬೆಳೀತಾ ಹೋಯ್ತು. ಸರಿಯಾಗಿ ಅದೇ ಟೈಮ್ಗೆ ಚೈತ್ರ ನಮ್ ಕ್ಲಾಸ್ನ ಜಾಯಿನ್ ಮಾಡಿದ್ಲು. ಎಲ್ರೂ ಚೈತ್ರ ಅಂದಕ್ಕೆ ಫಿದಾ ಆಗೋದ್ರು. ನಮ್ ಕ್ಲಾಸ್ ಹುಡುಗಿರು ಹೊಟ್ಟೆ ಹೊರ್ಕೊಡ್ತಿದ್ರು. ಆದ್ರೆ ನಮ್ ಸ್ವಭಾವ ಹೆಂಗಿತ್ತಂದ್ರೆ ನಾವ್ ಯಾವ ಹುಡುಗರ ಜೊತೆನೂ ಬೆರೀತಾನೆ ಇರ್ಲಿಲ್ಲ. ಆದ್ರೆ ಚೈತ್ರ ಜೊತೆ ಮಾತ್ರ ಫ್ರೆಂಡ್ಶಿಪ್ ಇರ್ಬೇಕಂತ ನಾವಿಬ್ರು ಅನ್ಕೊಂಡ್ವಿ. ಹಾಗೆ ಮೊದಲನೇ ವರ್ಷ ಆಗ್ತಿದ್ದಂಗೆ ಚೈತ್ರ ಜೊತೆ ಫ್ರೆಂಡ್ಶಿಪ್ ಬೆಳೀತು. ಹಾಗೆ ನಾವು ಮೂವರು ತುಂಬಾನೇ ಕ್ಲೋಸ್ ಆದ್ವಿ. ಅವಳ ಮನಸ್ಸು, ಅವಳ ಅಮಾಯಕತೆನ ನೋಡಿದ್ರೆ ಅವಳ ಮೇಲೆ ನಮ್ಗೆ ಕನಿಕರ ಬರಕ್ ಶುರುವಾಯ್ತು. ಚೈತ್ರ ನನ್ನನ್ನು ಮತ್ತು ಪೂಜಾನು ಡೈಲಿ ಕಾಲೇಜಿಗೆ ಬಾ ಅಂತ ಓದಿನ ಕಡೆಗೆ ಗಮನ ತಂದ್ಲು. ಅಲ್ಲಿವರೆಗೂ ಅಷ್ಟಕ್ಕಷ್ಟೇ ಇದ್ದಿದ್ದಂತ ನಾವು ಓದು ಚೈತ್ರನ ಜೊತೆಗೆ ಸೇರಿ ಎಕ್ಸಾಮ್ ಟೈಮಲ್ಲಿ ಕಂಬೈನ್ಡ್ ಸ್ಟಡೀಸ್ ಅಂತ ಫೈನಲ್ ಎಕ್ಸಾಮ್ ದಿನ ನಮ್ಗೆ ಗೊತ್ತಿಲ್ದಿರೋ ಹಂಗೆ ನಾವು ತುಂಬಾನೇ ಚೆನ್ನಾಗಿ ಬರ್ತಿದ್ವಿ. ನಮಗ್ ಗೊತ್ತಿಲ್ದಿರೋ ಹಂಗೇನೆ ಚೈತ್ರ ನಮ್ ಬೆಸ್ಟ್ ಫ್ರೆಂಡ್ ಆದ್ಲು. ಹಾಗೆ ಮೊದಲನೇ ವರ್ಷ ಮುಗ್ದೋಯ್ತು. ಸೊ ನಾವು ಓದ್ತೀವಿ ಅಂತ ಫಿಕ್ಸ್ ಆಗೋದು. ಎಷ್ಟು ದಿನ ಓದೋದ್ರ ಕಡೆಯಿಂದ ಮಾನಸಿಕ ಒತ್ತಡನೂ ದೂರ ಆಯ್ತು. ಇನ್ನು ಉಳಿದಿದ್ದು ಕಾಲೇಜ್ ಲೈಫ್ ಎಂಜಾಯ್ ಮಾಡ್ಬೇಕಂತ. ನಾನು ಪೂಜಾ ಚೈತ್ರ ಜೊತೆಗೆ ಸಿನಿಮಾಸ್ಗೆ, ಶಾಪಿಂಗ್ಗೆ, ಪಾರ್ಟೀಸ್ ಅಂತ ತುಂಬಾನೇ ತಿರುಗ್ತಿದ್ವಿ. ಹಾಗೆ ದಿನ ನಿಮಿಷ ತರ, ತಿಂಗಳು ಗಂಟೆಗಳ ತರ, ವರ್ಷಗಳು ದಿನಗಳ ತರ ಕಳೀತಾ ಹೋಗಿದ್ದು ನಮ್ 3 ಜನಕ್ಕೂ ಯಾವಾಗ ಗೊತ್ತೇ ಆಗ್ಲಿಲ್ಲ. ಹಾಗೆ ಖುಷಿಯಾಗಿ ನಮ್ ಸೆಕೆಂಡ್ ಇಯರ್ ಕೂಡ ಕಳೀತು. ಹಾಗಿದ್ದ ಸಮಯದಲ್ಲಿ ಸಡನ್ ಆಗಿ ನಮ್ ಜೀವನದಲ್ಲಿ ಒಂದು ಟೇಕ್ ಡೈವರ್ಷನ್ ಬೋರ್ಡ್ ಬಂತು. ಸೆಕೆಂಡ್ ಇಯರ್ ರಾಜ್ಯದಲ್ಲಿ ಚೈತ್ರ ತನ್ನ ಅಜ್ಜಿ ಮನೆಗೆ ಹೋಗ್ಬಂತು. ಹಾಗೆ ಹೋಗ್ಬಂದ್ ಚೈತ್ರನಲ್ಲಿ ಏನು ಗೊತ್ತಿಲ್ದಿರೋ ತರ ಬದಲಾವಣೆನ ಕಂಡ್ಬಂತು. ಚೈತ್ರ ತನ್ನ ಸ್ಕೂಲ್ ಫ್ರೆಂಡ್ಸ್ ಹಾಗೂ ಹೊಸ ಫ್ರೆಂಡ್ಸ್ ಜೊತೆ ಫ್ರೆಂಡ್ಶಿಪ್ ಮಾಡಿದ್ಮೇಲೆ ದಿನ ನಮ್ಗೆ ಅದನ್ನೇ ಹೇಳಕ್ ಶುರು ಮಾಡಿದ್ಲು. ಪದೇ ಪದೇ ಅದನ್ನೇ ಹೇಳ್ತಿದ್ಲು. ಆದ್ರೆ ಇಷ್ಟು ದಿನ ನಾವು ಹೊರಗಡೆ ಹೋದಾಗ ಚೈತ್ರ ಹುಡುಗರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊತಿರ್ಲಿಲ್ಲ. ಆದ್ರೆ ಈ ಬದಲಾವಣೆ ನಮಗ್ ತುಂಬಾನೇ ಹಿಂಸೆ ಆಗ್ತಿತ್ತು. ಹಾಗೆ ನಿಧಾನವಾಗಿ ಅವಳ ಮೇಲೆ ದ್ವೇಷ ಹುಟ್ಟಕ್ಕೆ ಸ್ಟಾರ್ಟ್ ಆಯ್ತು. ಹಾಗೆ ಥರ್ಡ್ ಇಯರ್ ಫೈನಲ್ ಎಕ್ಸಾಮ್ಸ್ ವರೆಗೂ ಬಂತು. ಅಲ್ಲಿವರೆಗೂ ಬೇಗ ಹೋಗ್ತಿದ್ದ ಕಾಲ ಎಲ್ಲ 15 ತಿಂಗಳುಗಳು 15 ವರ್ಷಗಳ ಥರ ಆಗ್ತಾ ಇತ್ತು. ಈಗ ನಮ್ಮ ಜೀವನದಲ್ಲಿ ಯಾರಿಗೂ ಹೇಳ್ಬಾರ್ದಂತ ಒಂದು ಸೀಕ್ರೆಟ್ನ ಅವಳಿಗೆ ಹೇಳ್ಬೇಕಂತ ಒಂದು ಪರಿಸ್ಥಿತಿ ಬಂದೇ ಬಿಡ್ತು. ಆವಾಗ ನಾವು ಅವಳಿಗೆ ಹೇಳಿದ್ವಿ. ಅದೇನಂದ್ರೆ ನಾವು 10ನೇ ಕ್ಲಾಸ್ ಓದ್ತಿದ್ದಾಗ ನಮ್ಮ ಕ್ಲಾಸಲ್ಲಿದ್ದಂಥ ಒಬ್ಬ ಹುಡುಗ ಯಾರಿಗೂ ಗೊತ್ತಿಲ್ದಿರೋ ಹಂಗೆ ಇನ್ನೊಬ್ಬಳನ್ನ ಪ್ರೀತಿ ಮಾಡಿ ಮೋಸ ವಯಸ್ಸಲ್ಲಿ ಹಾರ್ಮೋನ್ ಪ್ರಾಬ್ಲಮ್ಸ್ ಇಂದ ಆ ಬಾಲಿಗೆ ಮುಗ್ದಿದ್ದ. ಆ ಮೋಸದ ಬಾಯಿ ಕನಸಿನಲ್ಲಿ ಮರೆಯೋದಾಗ್ದೆ ಅಂತ ಗುರುತು ಬಿಡಿತು. ಆಮೇಲೆ ನಾವು ಅವ್ರನ್ನ ಕೇಳಿದಾಗ ಇದೆಲ್ಲ ಜಸ್ಟ್ ಫಾರ್ ಫನ್, ಆಗಿದ್ದೆಲ್ಲ ಮರೆಬಿಡಿ ಅಂತ ಅವ್ರು ಹೇಳಿ ನಮ್ಮನ್ನು ಬಿಟ್ಟು ಹೋಗ್ತಾರೆ. 10ನೇ ಕ್ಲಾಸ್ ಅನ್ನು ಗಂಡಸರಂದ್ರೆ ಅಸಹ್ಯ ಅಂತ ಶುರುವಾಯಿತು. ಹಾಗೆ ನಮ್ಮ ಜೀವನದಲ್ಲಿ ನಡೆದಿದ್ದ ಕೆಟ್ಟ ವಿಷಯವನ್ನ ಚೈತ್ರನ್ಗೆ ಎಲ್ಲವನ್ನು ಹೇಳಿದ್ವಿ. ಇದನ್ನ ಕೇಳಿಸ್ಕೊಂಡ ಚೈತ್ರ ಎಲ್ಲ ಗಂಡಸರು ಒಂದೇ ತರ ಇರಲ್ಲ ಅಂತ, ನಿಮ್ಗೆ ಒಬ್ಬ ಗಂಡಸಿಂದ ಎಷ್ಟೊಂದು ತೊಂದರೆ ಆಯ್ತು ಅಂತ ಎಲ್ಲಾ ಗಂಡಸರು ಅದೇ ತರ ಇರ್ತಾರೆ ಅಂತ ಯೋಚನೆ ಮಾಡೋದು ತಪ್ಪು ಅಂತ ಹೇಳಿದ್ರು. ಹಾಗೆ ಎಲ್ಲಾ ಹುಡುಗಿರ ತರ ನಮಗೂ ಒಂದು ಮದ್ವೆ, ಚೆನ್ನಾಗಿರೋ ಗಂಡ, ಫ್ಯಾಮಿಲಿ ಸಿಗ್ಬೇಕಂತ ಹೇಳ್ತಿದ್ರು. ಅದಕ್ಕೆ ನಾವು ನೀವ್ ನನ್ನ ಬೆಸ್ಟ್ ಫ್ರೆಂಡ್ ಅಂತ ನಾನು ನಿಮ್ಗೆ ಹೇಳಿದ್ವಿ ಅಂತ ಹೇಳಿದ್ವಿ. ಆದ್ರೆ ಚೈತ್ರ ಮಾತ್ರ ನಿಮ್ ಯೋಚನೆಗಳೆಲ್ಲ ತಪ್ಪು, ನಿಮ್ ಜೊತೆ ಇರೋದು ನನಗ್ ತಪ್ಪು ಅಂತ ನಮ್ಮನ್ನ ಬಿಟ್ಟು ಹೋಗ್ಬೇಕು.
ಇದೇ ನಮ್ ಕತೆ, ಇಷ್ಟೇ ನಡೆದಿದೆ. ಇವಾಗ ಹೇಳು, ನಾವೇನ್ ಮಾಡ್ಬೇಕಂತ? ನಿನ್ನಿಂದ ನಿನ್ ಹೆಂಡತಿಯಿಂದ ನಮ್ಮ ಜೀವನದಲ್ಲಿ ತುಂಬಾ ಕಷ್ಟಗಳನ್ನ ಫೇಸ್ ಮಾಡಿದ್ವಿ, ತುಂಬಾ ನೋವು ಅನ್ಭವಿಸಿದ್ವಿ. ಯಾರಿಗೆ ಹೇಳ್ಬೇಕು ನಾವು? ಅವ್ಳು ಮಾಡಿದ್ದು ತುಂಬ ದೊಡ್ಡ ತಪ್ಪು. ಆದರೆ ಖಂಡಿತ ನಾನು ಅವಳು ಬುದ್ಧಿ ಹೇಳ್ತೀನಿ. ನೀನ್ ಹೇಳ್ತೀಯ ಅಂತ ನಾವ್ ಹೇಗ್ ನಂಬೋದು? ಪ್ಲೀಸ್ ನನ್ನ ಬಿಟ್ಬಿಡಿ. ನಾನ್ ನಂಬಲ್ಲ. ಚೈತ್ರ ನಿನ್ ಹೆಂಡತಿನೇ ಅಲ್ವಾ, ನಮ್ಮನ್ನ ಹೇಗ್ ನಂಬು ಅಂತೀಯ? ಪ್ಲೀಸ್ ಒಂದು ಸರಿ ನಂಬಿ, ನಾನು ಖಂಡಿತ ಮಾಡ್ತೀನಿ. ಪ್ಲೀಸ್. ಏಯ್, ಯಾರೋ ಬಂದಿದ್ದಾರೆ ಅನ್ಸುತ್ತೆ. ಇವ್ನ ಕರ್ಕೊಂಡು ಹೋಗೋ ಒಳಗಡೆ, ನಾನು ಹೋಗಿ ನೋಡ್ತೀನಿ. ಓಕೆ. ಯಾರು ನೀನು? ಸಿದ್ದು ಫ್ರೆಂಡ್. ನನಗೆ ಗೊತ್ತಿಲ್ದಿರೋ ಫ್ರೆಂಡ್ ಯಾರು? ಬೇರೆ ತರ ಫ್ರೆಂಡ್ ಬಿಡು. ಎಲ್ಲವನು ಇದು? ಆದ್ರೂ ಅವನ ಹೆಂಡತಿ ಇಲ್ಲ ಅಲ್ವಾ? ಅದಕ್ಕೆ ತರ ಸಿದ್ದು 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 ಎಲ್ಲೇ ಅವನು? ಸಿದ್ದು 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 ಏಯ್ ಏಯ್ ಏನಾಯ್ತು? ಸಿದ್ದು ಏನಾಯ್ತು? ಹೇಳೋ ಏನಾಯ್ತು? ಹೋಗು ಇಲ್ಲಿಂದ, ಅವ್ರು ನಿನ್ನ ಸಾಯಿಸ್ತಾರೆ. ಏನಾಯ್ತು? ಹೋಗು, ನೀನು ಹೋಗು ಇಲ್ಲಿಂದ. ಹೇಳೋ. ಸಾಯಿಸ್ತೀನಿ. ಅಯ್ಯೋ ನಿನ್ನ, ನೀವಿಬ್ರು ಸೇರಿ ಸಾಯಿಸ್ಬಿಟ್ರಲ್ಲ ಅವನ್ನ ಅನ್ಯಾಯವಾಗಿ. ರಾಹುಲ್, ಹೇ ರಾಹುಲ್. ಏಯ್! ಬಿಸ್ನೆಸ್ ಮಾಡ್ಕೊಂಡು ಫಸ್ಟ್ ಟೈಮು ಟೀ ಸ್ಟಾಲ್, ಆಮೇಲೆ ಐಸ್ ಕ್ರೀಮ್ ಶಾಪು, ಇವಾಗ ಎಳ್ನೀರು. ಏನಯ್ಯ ನೀನು, ಎಷ್ಟು ಬಿಸ್ನೆಸ್ ಮಾಡ್ತೀಯ? ಬಿಸ್ನೆಸ್ ಅಲ್ಲಿ ಲಾಭ ಬಂದ್ರೆ ಮಾಡ್ತಾರೆ ಹೊರತು ನಷ್ಟ ಬಂದ್ರೆ ಯಾಕೆ ಮಾಡ್ತಾರೆ ಸರ್? ಅದಕ್ಕೆ ಹೊಸ ಬಿಸ್ನೆಸ್, ಎಳ್ನೀರ್ ಬಿಸ್ನೆಸ್ ತುಂಬಾ ಚೆನ್ನಾಗಿದೆ ಸರ್. ಇದ್ಯಾ ಫಂಡ್ ಅಲ್ಲಿ ಇಟ್ಟಿದ್ಯಾ? CM PM? ಹೋಮ್ ಫಂಡ್ ಸರ್. ಹೋಮ್ ಫಂಡ? ಅದೇನು? ಅಂದ್ರೆ ಅದ್ ನನ್ನ ನಾದ್ನಿ ಚೈನ್ ಮಾರ್ಬಿಟ್ಟಿದ್ದೀನಿ ಸರ್. ಅದೇ ನಿನ್ ಚೈನೆ ಮಡಗ್ಬೋದಲ್ಲ. ಅಯ್ಯೋ ಇದು ನನ್ನ ಚೈನ್ ಸರ್. ಏನಾದ್ರೂ ಆಗ್ಲಿ ನನ್ನ ನಾದ್ನಿನ್ನ ನನ್ನ ಪ್ರೀತಿಯ ಮದುವೆ ಆಗ್ಬೇಕು ಅಂತ ನನ್ನ ಚಿಕ್ಕ ವಯಸ್ಸಿಂದ ಆಸೆ ಸರ್. ಚಿಕ್ಕ ವಯಸ್ಸಿಂದ? ಚಿಕ್ಕ ವಯಸ್ಸಿಂದ ಸರ್. ಏಯ್, ನಿನ್ಗೂ ಲವ್ ಸ್ಟೋರಿ ಆಯ್ತಾ? ಹಾ ಇದೆ ಸರ್. ಏ ಕಾಂಗ್ರಾಟ್ಸ್ ಬ್ರದರ್. ಥ್ಯಾಂಕ್ ಯು ಸರ್. ಸರ್ ನಿಮ್ ಜೋಡಿ ನೋಡ್ದಾಗಿಂದ ನಿಮ್ ತರನೇ ಪ್ರೀತಿ ಮದುವೆ ಆಗ್ಬೇಕು ಅನಿಸ್ತಿದೆ ಸರ್. ನೀನ್ ಕೂಡ ತಪ್ಪದೇನೆ ನಮ್ ತರ ಪ್ರೀತಿಯಲ್ಲಿ ಸಕ್ಸಸ್ ಆಗ್ತೀಯಾ. ಥ್ಯಾಂಕ್ ಯು ಸರ್. ನಿಮ್ ಪ್ರೇಮ ಕಥೆನ ನಿಲ್ಸಿ ಮೊದ್ಲು ಎಳ್ನೀರೋಡಿ. ಆಯ್ತು ಸರ್. ಸರ್ ನಿಮ್ಗೆ? ನಂಗೆ ಒಂದು ಎಳ್ನೀರು ಮತ್ತೆ 2 ಸ್ಟ್ರಾ. ಓಕೆ ಸರ್. ಸರ್ ರೇಡಿಯೋ ಹಾಕು ಅಂತೀರಾ? ಟೈಮ್ ಆಯ್ತು, ಹಾಕು 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 ಹಾಕು. ಹೊಸ ಜೋಡಿ ಪ್ರೋಗ್ರಾಮ್ ಬರೋ ಟೈಮ್ ಆಯ್ತು, ಹಾಕು 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 ಹಾಕು. ಈ ಪ್ರೋಗ್ರಾಮ್ ಕೇಳಿದಾಗಿಂದ ನಾನು ಕೂಡ ದೊಡ್ಡ ಫ್ಯಾನ್ ಆಗ್ಬಿಟ್ಟಿದ್ದೀನಿ ಸರ್. ಕೇಳಿ ಕೇಳಿ ಅಭ್ಯಾಸ ಆಗ್ಬಿಟ್ಟಿದೆ ಸರ್. ಎಷ್ಟು ಚೆನ್ನಾಗಿರುತ್ತೋ ಸರ್. ಕೇಳಿ ಸರ್. ಕೇಳಿ ಕೇಳಿ ಕೇಳಿ. ಹಾ ಹಾ ಹಾ, ಎಷ್ಟು ಚೆನ್ನಾಗಿದೆ ಸರ್. ದೊಡ್ಡ ದೊಡ್ಡ ತೂಫಾನೇ ಬಂದೋಯ್ತು, ಸುನಾಮಿನೂ ಬಂದೋಯ್ತು, ಆದ್ರೆ ಈ ಮಳೆ ಮಾತ್ರ ನಿಲ್ಲದಿಲ್ಲ ನೋಡು. ಛೀ, ಆದ್ರೆ ಈ ಮಳೆ ಮಾತ್ರ ನಿಲ್ಲದಿಲ್ಲ ನೋಡು. ಅದು ಈ ರಾಧಾ ಗೋಪಿ ಮೇಲೇನೆ ದರಿದ್ರ. ಆ ಮಳೆನೂ ನಿಲ್ಲಲ್ಲ, ಇವ್ರ ರೊಮ್ಯಾನ್ಸು ನಿಲ್ಲಲ್ಲ. ನನಗೆ ಈ ಟಾರ್ಚರು. ಏಯ್ ನಿಲ್ಸ್ರ, ಎಳ್ನೀರಲ್ಲಿ. ಸರ್ ಹೊಡಿಲ್ಲ ಸರ್? ನೀನಿನ್ನೂ ಹೊಡೆದಿಲ್ವಾ? ಹೊಡಿಯ. ಎಷ್ಟೋ ಸರ್, ಒಂದೇ ಏಟು. ನಾನೊಬ್ಬನ್ಗೆನಾ? ಅವ್ರಿಗೂ ಕೊಡು. ಅವ್ರಿಗೇನಕ್ಕೆ ಸರ್? ಅವ್ರು ಆಲ್ರೆಡಿ ಪ್ರೀತಿಯಲ್ಲಿ ಬಿದ್ದು ಎದ್ದು ಮುಳುಗೋಗ್ತಿದ್ದಾರೆ ಸರ್. ಉರಿತಾ ಇದೆ ಇಲ್ಲಿ. ಒಂದ್ ಎಳ್ನೀರ್ಗ? ಎಳ್ನೀರಲ್ಲ, ನೋಡ್ತಿದ್ದು ಹೊಟ್ಟೆ ಉರಿತಾ ಇದೆ ಸರ್. ಇನ್ನೊಂದು ಎಳ್ನೀರು ಹೊಡಿಲ್ಲ? ಏನಕ್ಕೆ? ಎಕ್ಸ್ಟ್ರಾ ದುಡ್ಡು ಬರುತ್ತೆ ಅಂತನಾ? ಎಸ್ ಸರ್. ಶಾಸ್ತ್ರನಗರ ಎಸ್ ಐ ಆನ್ ಡ್ಯೂಟಿ ಸರ್. ಎಸ್ ಸರ್. ಓಕೆ ಸರ್. ಓಕೆ ಸರ್. ಎಸ್ ಸರ್. ಕಂಟ್ರೋಲ್ ರೂಮಿಂದ ಫೋನು ಬನ್ನಿ ಸರ್. ಸರ್ ದುಡ್ಡು ಸರ್. ಹಾ? ಅದೇ ಸರ್ ದುಡ್ಡು ಬರ್ಕೋ.
ನಿಮ್ಗೂ ನಮ್ಗೆ ಯಾವ ಅಕೌಂಟ್ ಸರ್? ಥೂ ನಿಮ್ಮ ಈ ಎಳ್ನೀರು ಬಿಸ್ನೆಸ್ ಆದಂಗೆನೆ. ಅಣ್ಣ ಎಳ್ನೀರು ಬಾರಣ. ಸರ್ 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 ಎಳ್ನೀರು ಸರ್. ನೋಡಿದ್ಯಲ್ವಾ ನಿನ್ ಫ್ರೆಂಡ್ ಬಂದ್ರೆ ಏನಾಯ್ತು ಅಂತ. ಆದ್ರೆ ನಿನ್ ವೈಫ್ ಯಾವತ್ತಾದ್ರೂ ಈ ತರ ಮಾಡಿದ್ಲಾ ಹೇಳು? ನಿನ್ನೆ ಇದುವರೆಗೂ ಮಾಡಿದ್ದೆ ತುಂಬಾ ಆಯ್ತು. ಪ್ಲೀಸ್ ಬಿಟ್ಬಿಡಿ ನನ್ನ. ನೀವಿಬ್ರು ಸೇರಿ ನನ್ನ ಫ್ರೆಂಡ್ನ ಸಾಯಿಸ್ತೀರಿ. ಪ್ಲೀಸ್. ಏಯ್ ಇವನ್ ಹೆಂಡತಿ ಕಾಲ್ ಮಾಡ್ತಿದ್ದಾಳೆ. ಎಸ್ ಗುಡ್ ಐಡಿಯಾ ಮಾಡು. ವಿಡಿಯೋ ಮಾಡಿ ಇವನ್ ವೈಫ್ ಕಳ್ಸೋಣ. ಕೈ ಯಾ ಮುಗಿತೀನಿ ನಾನು. ಸೂಪರ್. ಪ್ಲೀಸ್ ನನ್ನನ್ನು ಬಿಟ್ಬಿಡಿ. ನೀನ್ ಮೂಡಲ್ಲಿ ನಾನು ವಿಡಿಯೋ ಮಾಡಿ. ಓಕೆ ಡನ್. ಓಕೆ ರೆಡಿ. ಕ್ಯಾಮೆರಾ ಆಕ್ಷನ್. 1 ನಿಮಿಷ. ರೆಡಿ ಸ್ಟಾರ್ಟ್. ಕ್ಯಾಮೆರಾ ಆಕ್ಷನ್. ನಾವು ಕಳ್ಸಿರೋ ವಿಡಿಯೋನ ನೋಡಿರ್ತಾಳೆ. ಅವಳು ಬಂದು ನೀರನ್ನು ಹೇಗೆ ಕಾಪಾಡ್ತಾಳೆ ಅಂತ ನೋಡೋಣ. ಅದಕ್ಕೆ ನಾವು ಗಂಡಸ್ರನ್ನ ನಂಬಲ್ಲ. ಏಯ್ ಏಯ್ ಬಿಟ್ಬಿಡಿ 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 ಸಾಯಿಸ್ತೇನೆ. ಏಯ್ ಏಯ್ ಗಂಡಸ್ರ ಬಗ್ಗೆ ದೊಡ್ಡದಾಗಿ ಹೇಳಿದ್ಲಲ್ಲ ನಿನ್ ಹೆಂಡತಿ,
ಅವಳನ್ನೂ ಒಂದ್ ಕೈ ನೋಡ್ಕೋತೀವಿ. ಪ್ಲೀಸ್ ನಾನೇನು ತಪ್ಪು ಮಾಡಿಲ್ಲ, ಬಿಟ್ಬಿಡಿ. ಪ್ಲೀಸ್ ಪ್ಲೀಸ್ ಬಿಟ್ಬಿಡಿ ಪ್ಲೀಸ್. ಸರ್ ಓಕೆ ಸರ್. ಹಿಂದೆ ಸರಿ. ನಮಸ್ತೆ ನಮಸ್ತೆ ನಮಸ್ತೆ. ದೂರ 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 ಸರಿ. ಹಿಂದೆ ನಡಿ. ನಂಗೊಂದು ಡೌಟು, ಸತ್ತೋಗಿರೋದು ಹೆಣ್ಣ ಗಂಡ ಸರ್? ಸರ್ 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 ಕನ್ಫರ್ಮ್ ಆಯ್ತು ಸರ್, ಕನ್ಫರ್ಮ್ ಆಯ್ತು. ಅವ್ನ ಗಂಡ ನೋಡು ನೋಡು ಸರ್. ಸತ್ತೋಗಿರೋ ಹೆಣ್ಣಕ್ಕೆ ಸಾಮಾನು ಸಪ್ಲೈ ಮಾಡ್ತೀನಿ ಸರ್. ಹೊಸ ಬಿಸ್ನೆಸ್ ಸರ್. ಕೇಳಿ ಸರ್, ಸಪ್ಲೈ ಮಾಡ್ತೀನಿ. ಅದು ಸರ್ ಇಲ್ಲೂ ರೇಡಿಯೋ ಸರ್ ಅದು ರಾಧಾಕೃಷ್ಣ ಮಳೆಯಲ್ಲಿ ಕುಣಿತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೋ ಸರ್. ನನ್ನ ಒಳಗಡೆ ಹಾಕಿ ಹೆಂಗ್ ಹೊಡಿಬೇಕು ಅಂದ್ರೆ ರೇಡಿಯೋ ಎಲ್ಲ ಸರ್. ಬರ್ತೀನಿ ಸರ್, ಬರ್ತೀನಿ. ಬಾಯ್ ಬಾಯ್. ಡೆಡ್ ಬಾಡಿ ಮೊದಲು ನೋಡಿದ್ಯಾರು? ಈ ಮನೆ ಕೆಲಸದೋಳು ಸರ್. ಕೇಳು. ಓಕೆ ಸರ್. ರಂಗಮ್ಮ ಸರಿ, ಒಳ್ಳೆ ಸರ್. ರಂಗಮ್ಮ ಏನ್ ಹೆಸರಮ್ಮ? ನನ್ನ ಹೆಸರು ಭಯ ಪಡ್ಬೇಡಿ, ಪರವಾಗಿಲ್ಲ ಹೇಳಿ. ಇಲ್ಲೋಡು, ಸ್ವಲ್ಪ ನೀರು ಕೊಡು ಅವ್ರಿಗೆ. ಓಕೆ ಸರ್. ವಾಟರ್ ಕೊಡ, ಇಲ್ಲಿ ಕುಡಿಲಿ, ಕುಡಿಯಮ್ಮ. ಇವಾಗ ಹೇಳು, ಏನ್ ನಿನ್ನ ಹೆಸರು? ನನ್ನ ಹೆಸರು ರಂಗಮ್ಮ ಸರ್. ರಂಗಮ್ಮ. ಯಾವಾಗಿಂದ ಕೆಲಸ ಮಾಡ್ತಿದ್ಯಾ ರಂಗಮ್ಮ? 6 ತಿಂಗಳಿಂದ ಕೆಲಸ ಮಾಡ್ತಿದ್ದೀನಿ ಸರ್. ಏನೇನ್ ಕೆಲಸ ಮಾಡ್ತೀರಾ? ಮನೆ ಕೆಲಸ, ಅಡಿಗೆ ಕೆಲಸ. ವೆಜ್ ಚೆನ್ನಾಗಿ ಮಾಡ್ತೀಯಾ, ನಾನ್ ವೆಜ್ ಚೆನ್ನಾಗಿ ಮಾಡ್ತೀಯಾ? ಎರಡು. ಅದು ಊಟ ಅಂತ ತಕ್ಷಣ ಸ್ವಲ್ಪ ಟೆಂಪ್ಟ್ ಆಗ್ಬಿಟ್ಟೆ ಸರ್. ದೊಡ್ಡನ್ ತರ ಆಡ್ಬೇಡ. ಸಾರಿ ಸರ್. ಇಲ್ಲೋಡು, ನಾನು ಹೇಳೋವರೆಗೂ ಊರ್ ಬಿಟ್ಟು ಹೋಗ್ಬಾರ್ದು. ನಾನು ಕರ್ದಾಗೆಲ್ಲ ಸರ್ ಲಗೇಜ್ ತರಬೇಕಾ ಹಾಗೆ ಬರ್ಬೇಕಾ? ನೀನ್ ಹೇಳಯ್ಯ, ಲಗೇಜ್ ತಗೊಂಡ್ ಬರ್ಬೇಕು ಅಂತ ಅವಳೆ. ಅಮ್ಮ ರಂಗಮ್ಮ, ಬಸ್ ಸ್ಟೇಷನ್ಗೋ ರೈಲ್ವೆ ಸ್ಟೇಷನ್ಗೋ ಅಲ್ಲ ನೀನ್ ಹೋಗ್ಬೇಕಿರೋದು, ಪೊಲೀಸ್ ಸ್ಟೇಷನ್ಗೆ. ಪೊಲೀಸ್ ಸ್ಟೇಷನ್ ಅಂದ್ರೆ ನಮ್ಮ ಮಾವ ಹೊಡಿತಾನೆ ಸರ್. ಪೊಲೀಸ್ ಸ್ಟೇಷನ್ಗೆ ಅಂದ್ರೆ ನಿಮ್ಮ ಮಾವ ಹೊಡಿತಾನ. ನೀನ್ ಬಂದಿಲ್ಲ ಅಂದ್ರೆ ಡೈಲಿ ನಾನ್ ಬರ್ಬೇಕಾಗುತ್ತೆ. ನೋಡಿಲ್ಲ ಆರ ನಿಮ್ಮ ಮಾವನ್ಗೂ 2 ಬಿಟ್ಟು ಸ್ಟೇಷನ್ ಕರ್ಕೊಂಡು ಹೋಗ್ತೀನಿ, ಬರ್ತೀಯಾ? ಸರ್ ನಮ್ಮ ಮಾವನಿಗೆ ಪೊಲೀಸ್ ಅಂದ್ರೆ ಭಯ ಸರ್. ಮತ್ತೆ ಊರಲ್ಲೇ ಇರ್ತೇ ತಾನೆ, ಎಲ್ಗೂ ಹೋಗ್ದೆ. ಹೋಗು ಸರ್. ಇದು ಖಂಡಿತ ಹೆಂಗಯ್ಯ ಇರ್ತೀಯಾ? ದೇಹದ ಮೇಲೆ ಗಾಯಗಳು ಕಾಣಿಸ್ತಾ ಇದಾವಲ್ಲ ಸರ್. ಗಾಯ ನೋಡಿ ಹೇಳಕ್ಕಾಗಲ್ಲ. ಮೊದಲು ಅಟಾಪ್ಸಿ ರಿಪೋರ್ಟ್ ಬಂದ ಮೇಲೆ ಏನು ಅಂತ ಕನ್ಫರ್ಮ್ ಮಾಡೋಕ್ಕಾಗೋದು. ಸರಿ, ಒಂದು ಕೆಲಸ ಮಾಡು, ಈ ಡೆಡ್ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸು. ಓಕೆ ಸರ್, ನಾನು ಇನ್ಫಾರ್ಮ್ ಮಾಡಿದ್ದೀನಿ ಸರ್. ಅವ್ರ ಆನ್ ದ ವೇ ಅಲ್ಲಿ. ಶೋರ್ ಸರ್. ಏನ್ರ ಈ ಸತ್ತೋಗಿರೋ ಮನುಷ್ಯ ಏರಿಯಾದಲ್ಲಿ ಯಾರ ಹತ್ರ ಕ್ಲೋಸ್ ಆಗಿದ್ದಾನೆ ಅಂತ ಗೊತ್ತಾ? ಸುಬ್ಬಾರಾವ್. ಸುಬ್ಬಾರಾವ್. ಫಾರ್ಮಾಲಿಟೀಸ್ ಮುಗಿಸಿ ಸ್ಟೇಷನ್ಗೆ ಬಾ. ಓಕೆ ಸರ್, ನಾನು ಕ್ಲಿಯರ್ ಮಾಡ್ತೀನಿ. ಹಿಂದೆ ಸರಿ. ನಡಿಯೋ ಹಿಂದೆ. ನಡಿ ನಡಿ, ಹಿಂದೆ ನಡಿಯ. ನೀನು ಹಿಂದೆ ನಡಿಯ. ಡಿಸ್ಟರ್ಬ್ ಮಾಡಿದೆ ಕಣೆ. ನಾನು ನಿನ್ನ ಭೇಟಿ ಮಾಡೋಕ್ಕೆ 1403 ಮಿನಿಟ್ಸ್ ಇದೆ. ನಾನು ನಿನ್ನ ಭೇಟಿ ಮಾಡಿದ ತಕ್ಷಣ ಹೇಳೋ ಫಸ್ಟ್ ವರ್ಡ್ 143 ಇದೆ. ನಮ್ಮ ಮಧ್ಯೆ ಇರೋ ದೂರ ಕೂಡ ಅಷ್ಟೇ ಇದೆ. ಅಷ್ಟೇ ಇದೆ. ಅಲ್ಲಿವರೆಗೂ ನೀನು ಹಾಗೆ ಕನ್ಸು ಕಾಣ್ತಾನೆ ಇರು. ನಾನು ಕೂಡ ಇಲ್ಲಿ ಕನ್ಸು ಕಾಣ್ತಾನೆ ಇರ್ತೀನಿ. ಬಾಯ್. ಅಷ್ಟೇನಾ? ಇನ್ನೇನು ಬೇಕು? ಸರಿ ಆಯ್ತು, ಬಾಯ್. ಓಕೆ, ಬಾಯ್. ರಾತ್ರಿ ಆಯ್ತು ಸರ್, ಪ್ಲೀಸ್ ಸರ್. ಚಳಿ ಆಗ್ತಿದೆ ಸರ್, ಪ್ಲೀಸ್ ಸರ್. ಕೈ ಮುಗಿತೀನಿ ಸರ್. ಇಂಥವೆಲ್ಲ ಕೇಳಿಸೋದಿಲ್ಲ ಇವ್ರಿಗೆ.
ಎಸ್ ಸರ್. ಒಳಗಡೆ ಹೋಗ್ತಿದ್ದಾಳೆ ಇದೆ ಕರೆಕ್ಟ್ ಟೈಮು. ಎಸ್ ಸರ್. ಆ? ಏಯ್ ನೀನೇನಕ್ಕಯ್ಯ ಹೋಗ್ತಿದ್ಯಾ? ಚಾನ್ಸು.